ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮಾರ್ಚ್ 15ಕ್ಕೆ ನೀವೆಲ್ಲ ಫ್ರೀ ಮಾಡ್ಕೊಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಥಿಯೇಟರ್ಗೆ ಹೋಗಿ ಹೈಡ್ ಆ್ಯಂಡ್ ಸೀಕ್ ಆಟನ ಆಡಬೇಕು, ಜೊತೆಗೆ ನೋಡಬೇಕು. ಇದೇನಪ್ಪ ಈ ವಿಚಿತ್ರವಾಗಿ ಹೇಳ್ತಾ ಇದ್ದಾಳೆ ಇವತ್ತು ನೀವು ಅನ್ಕೋಬಹುದು. ಎಸ್, ಬಹುನಿರೀಕ್ಷೆಯ ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಇದೇ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಟ್ರೇಲರ್ ಕೂಡ ತುಂಬ ಜನಕ್ಕೆ ಹತ್ತಿರ ಆಗಿದೆ. ಜನ ಅದನ್ನು ಒಪ್ಪಿದ್ದಾರೆ. ಇನ್ನೇನಿದ್ರು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನೀವು ಎಂಜಾಯ್ ಮಾಡಬೇಕು. ಇವತ್ತು ಇಡೀ ಹೈಡ್ ಆ್ಯಂಡ್ ಸೀಕ್ ಚಿತ್ರತಂಡ ನನ್ನ ಜೊತೆ ಇರುತ್ತೆ. ಅವ್ರ ಜೊತೆ ಈ ಸಿನಿಮಾದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ನಮ್ಮ ಜಿ ಕುಟುಂಬದ ಕುಡಿ ಅಂತಲೇ ಹೇಳಬಹುದು ಸೂರಜ್ ಅಂತ ಹೇಳಿದ್ರೆ ನಮ್ಮನ್ನ ಹೊಟ್ಟೆ ತುಂಬಿಸುವ ರೀತಿ ನಗಿಸ್ತಾರೆ, ಅದ್ಭುತವಾಗಿ ರಂಜಿಸ್ತಾರೆ. ಇದೀಗ ಹೈಡ್ ಆ್ಯಂಡ್ ಸೀಕ್ ಸಿನಿಮಾದಲ್ಲೂ ಕೂಡ ನಮ್ಮನ್ನ ಭರ್ಜರಿಯಾಗಿ ರಂಜಿಸೋದಕ್ಕೆ ರೆಡಿ ಆಗಿದ್ದಾರೆ. ಅವರನ್ನ ಈಗ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲೂ ಕೂಡ ನಾವು ಸ್ವಲ್ಪ ಹೈಡ್ ಆ್ಯಂಡ್ ಸೀಕ್ ಆಟನ ಆಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇದು 15ಕ್ಕೆ ಗೌರ್ಮೆಂಟ್ ರಜೆ ಇದೆಯಾ? ಮಾಡ್ಕೋತೀವಿ, ಫ್ರೀ ಮಾಡ್ಕೊಂಡು ನಾವೆಲ್ಲ ಬರ್ತೀವಿ. ಅಂದ್ರೆ ನೀವು ಹೇಳಿದ್ರಲ್ವ ಫ್ರೀ ಮಾಡ್ಕೊಂಡು ಬನ್ನಿ ಅಂತ, ಅದಕ್ಕೆ ಕೇಳಿದೆ. ಫ್ರೀ ಮಾಡ್ಕೋಬೇಕು ಎಲ್ಲರೂ ಕೂಡ. ಅದ್ಭುತವಾದಂತ ಸಿನಿಮಾ ಬರ್ತಾ ಇದೆ, ಅದ್ಭುತವಾದ ಕಂಟೆಂಟ್. ಎಸ್, ಥ್ಯಾಂಕ್ ಯು ಸರ್. ನಾನು ಕೂಡ ಚೆನ್ನಾಗಿದ್ದೀನಿ ಸರ್. 100%. ನನ್ನ ಬಗ್ಗೆ ಹೇಳೋದು ಬೇಡ. ನಿಮ್ಮ ಸರ್ ಮಾತಾಡ್ಕೊಳ್ಳಿ. ಎಸ್, ಮೈತ್ರಿ ಸಿನಿಮಾದ ಮೂಲಕ ಆ ಸಿನಿಮಾದಲ್ಲಿ ತಮ್ಮ ಅದ್ಭುತವಾದ ಪ್ರತಿಭೆಯನ್ನ ತೋರಿಸಿ ಬ್ಯಾಕ್ ಟು ಬ್ಯಾಕ್ ಹಲವಾರು ಸಿನಿಮಾಗಳನ್ನ ಮಾಡಿ ಇದೀಗ ಹೈಡ್ ಆ್ಯಂಡ್ ಸೀಕ್ ಸಿನಿಮಾದಲ್ಲೂ ಕೂಡ ನಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಜಗ್ಗಿ ಅವರು. ಸೊ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಮೇಡಮ್. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ, ಆಮೇಲೆ ಅಷ್ಟೇ ಕಾಣಿಸ್ತಾ ಇದೆ ಸರ್. ಎಸ್, ಸೂರಜ್ ಅವರೇ, ಹೈಡ್ ಆ್ಯಂಡ್ ಸೀಕ್ ಟೈಟಲೇ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಅದ್ಭುತ ಅನ್ಸುತ್ತೆ. ಅಂಡ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ಗೂ ಕೂಡ ದಿನಗಳು ತುಂಬಾ ಹತ್ತಿರದಲ್ಲಿದ್ದಾವೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಅಷ್ಟೇ. ನಾನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಲಿಲ್ಲ, ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ತಾ ಇದ್ದೀನಿ. ಹೈಡ್ ಆ್ಯಂಡ್ ಸೀಕ್ ಯಾ, ಇದು ಮೂಲತಃ ನಮ್ಮ ಚಿಕ್ಕಮಂಗ್ಳೂರು, ಹಾಸನ, ನೆಲಮಂಗಲ, ಕನಕಪುರ ರೋಡು ಇಲ್ಲೆಲ್ಲ ಶೂಟಿಂಗ್ ಆಗಿದೆ. ಮಾಗಡಿ. ಸೊ ನಮ್ಮ ಡೈರೆಕ್ಟ್ರು ಪುನೀತಣ್ಣ. ಸೊ ನಿಜವಾಗ್ಲೂ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮಾಗಡಿನೇ ಅವ್ರ ಊರು ಅಂತ. ಅವ್ರು ಮಾಗಡಿ ಅವ್ರ ಊರು. ಅಂದ್ರೆ ಅವ್ರ ಡೀಟೇಲ್ಸ್ ಅವ್ರು ಕೇಳಿ ಅಲ್ಲ, ನೀವು ಹೇಳ್ತಾರೆ ಸಂಕ್ಷಿಪ್ತವಾಗಿ ಉತ್ತರಿಸಿದ್ರೆ ಕೊಡಬೇಕಲ್ಲ. ಸೊ ಹಾಗೆ ಪ್ರಾಯಶಃ ಸಿನಿಮಾ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಡೈರೆಕ್ಟರ್ ಎಲ್ಲ ಅಲ್ಲೇ ಸುತ್ತಿ ಅಲ್ಲಿಗೆ ಬಂದೆ ಮತ್ತೆ. ಅದೇ ಮೇನ್ ಅದೇ ಅಲ್ವಾ, ಇಡೋದು 15ಕ್ಕೆ. ಸೊ ನಮ್ಮ ಡೈರೆಕ್ಟರ್ ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಶೂಟಿಂಗ್ ಹೋಗಿನ ಮುಂಚೆನೇ ನಾವು ಹೋಮ್ವರ್ಕ್ ಎಲ್ಲ ಮಾಡಿ ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೀವಿ. ಸೊ ಶೂಟಿಂಗ್ ಒಂದು ಓವರಾಲ್ 20 ಡೇಸಲ್ಲಿ ಮುಗಿಸಿದ್ದೀವಿ. ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂತು, ಪ್ಲ್ಯಾನ್ ಆಗಿ ಮಾಡಿದ್ದಾರೆ. ಸೊ ಐ ಆಮ್ ಹ್ಯಾಪಿ ವಿತ್ ಡೂಯಿಂಗ್ ದಿಸ್ ಟೀಮ್. ವಾಟ್ ಡೂಯಿಂಗ್? ಸಿನಿಮಾ ಡೂಯಿಂಗ್. ಎಸ್, ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಹೈಡ್ ಆ್ಯಂಡ್ ಸೀಕ್? ಅಂದರೆ ಪ್ರತಿಯೊಂದು ಸಿನಿಮಾಗಳು ನಾವು ಒಂದೇ ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಿ. ಈ ಸಿನಿಮಾದಿಂದ ಏನೋ ಒಂದಾಗತ್ತೆ, ಈ ಸಿನಿಮಾದಿಂದ ಏನೋ ಒಂದಾಗತ್ತೆ ಅಂತ. ಸೊ ನನಗೆ ಒಂದು ಮನಸ್ಸಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ, ಈ ಸಿನಿಮಾದಿಂದ ನನಗೇನೋ ಒಂದಾಗತ್ತೆ ಅಂತ. ಯಾಕೆಂದರೆ ನಾನು ಇದುವರೆಗೂ ಮಾಡಿರೋ ಪಾತ್ರಗಳಿಗಿಂತ ಈ ಒಂದು ಸಿನಿಮಾದಲ್ಲಿ ಬೇರೆ ಥರದೇ ಪಾತ್ರವನ್ನು ನಿರ್ವಹಿಸಿದ್ದೀನಿ. ಅಂದರೆ ಹೇಗೆ ಅಂತಂದರೆ ಇಷ್ಟುವರೆಗೂ ಕಾಮಿಡಿ ಆ ಥರದ್ದು ಸ್ವಲ್ಪ ಜೋಲ್ ಆಗಿರ್ತಿದ್ದೆ. ಸೊ ಈ ಒಂದು ಸಿನಿಮಾದಲ್ಲಿ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಕ್ಯಾರೆಕ್ಟ್ರು. ಸೊ ಅಂದರೆ ಮೆಂಟಲಿ ಅಂದರೆ ಮೈಂಡ್ ಗೇಮ್ ಜಾಸ್ತಿ ಇದೆ. ಅಂದರೆ ವಿಲನ್ ಥರನೂ ಅಲ್ಲ. ಸೊ ಮೈಂಡ್ ಗೇಮ್, ತಲೆ ಯೂಸ್ ಮಾಡಿ ಒಬ್ಬರನ್ನ ಇದು ಮಾಡೋದು, ಮ್ಯಾನಿಪ್ಯುಲೇಟ್ ಥರ ಮಾಡೋದು, ಆ ಥರದ್ದೊಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅಂದರೆ ಆ ಪಾತ್ರಕ್ಕೆ ತುಂಬ ಅಂದರೆ ನನಗೆ ಡೈರೆಕ್ಟರ್ ಸರ್ ಬಂದು ಆ ಪಾತ್ರನ ನನಗೆ ಹೇಳಿದಾಗಲೂ ಕೂಡ ನಾನು ಅದ್ರ ಬಗ್ಗೆ ವರ್ಕ್ ಮಾಡಿದ್ದೆ. ಸೊ ಹಿಂಗೆ ಮಾತಾಡಬೇಕು. ಮತ್ತು ಅವರು ಡೈರೆಕ್ಟರ್ ಸರು ಅಷ್ಟೇ, ಅಂದರೆ ಜಗ್ಗಿಯವರು ನೀವು ಈ ಥರ ಹೇಳೋದಕ್ಕಿಂತ ಅದನ್ನು ಈ ಥರ ಹೇಳ್ಬೋದಲ್ಲ ಅನ್ನೋ ಥರ ಕೆಲವೊಂದು ವಿಚಾರಗಳನ್ನ ತುಂಬ ಅಂದರೆ ಅವ್ರಿಗೆ ಹೇಗೆ ಬೇಕೋ ಆ ಥರ ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದೊಂದು ಅವ್ರಿಗಿರೋಂಥ ಟ್ಯಾಲೆಂಟು ಮತ್ತು ಥಾಟ್ಸು ತುಂಬ ಚೆನ್ನಾಗಿದೆ ಮೇಡಮ್. ಓಕೆ, ನಂಗೆ ಅನ್ಸು ನೀವು ಇಬ್ಬರು ಇದ್ದೀರಾ ಅಂತ ಹೇಳಿದ್ರೆ ಭರ್ಜರಿಯಾಗಿ ನಮ್ಮನ್ನ ನಗಿಸ್ತೀರಾ ಅಂತ ಅನ್ನಿಸ್ತಾ ಇದೆ. ಏನು ಹೇಳ್ತೀರಾ ಸೂರಜ್? ಖಂಡಿತ ಮೇಡಮ್, ನಮ್ಮ ಸೆಟ್ ಅಂತೂ ನಿಜವಾಗ್ಲೂ ತುಂಬ ಜಾಲಿ ಆಗಿತ್ತು, ತುಂಬ ಮಜ್ಜು ಆಗಿತ್ತು. 8 ಗಂಟೆ ಮೇಲೆ ಇನ್ನೂ ಜಾಸ್ತಿ ಜಾಲಿ. ಏನದು 8 ಗಂಟೆ ಸೀಕ್ರೆಟ್ ಅಂತ? ಅದು 8 ಗಂಟೆ ಮೇಲೆ ಮೇಡಮ್, 8 PM ಬ್ರ್ಯಾಂಡ್. ಎಸ್, ಎಲ್ಲರೂ ಆಕ್ಟಿವ್ ಆಗ್ತಿದ್ದು ನಾವು 8 PM ಮೇಲೆ. ಏನದ್ರ ಗುಟ್ಟು ಹೇಳಿ ಸರ್? 8 PM. ಅದು 8 PM ಮೇಡಮ್. ಅದು 8 PM ಅಂತ ಹೇಳಿದ್ರೆ 8 PM ಅಂದ್ರೆ ನೋಡಿ ಈಗ ನೀರು 8 PM ಅನ್ನೋದು ನೀರು. ಏನು ಹೇಳ್ತಿದ್ದೆ? ನೀರು 8 PM ನೀರು ಆಕ್ಟಿವ್ ಆಗಕ್ಕೆ. ಅದಲ್ಲ ವಿಷಯ, ಸುಮ್ಮನೆ ಗೊತ್ತಾಗಲ್ಲ. ಅದು ಮಾತಾಡ್ತಾವೆ.
ಅದೊಂದು 8 ಗಂಟೆ ಮೇಲೆ ವೆದರ್ ಚೇಂಜ್ ಆಗುತ್ತೆ, ಚಳಿಗಾಲ ಬೇರೆ. ಓಕೆ ಸಂಕ್ಷಿಪ್ತವಾಗಿ ಆ ಚಳಿಗೆ ಶೂಟಿಂಗ್ ಮಾಡಬೇಕು ಅಂದ್ರೆ ತಮಾಷೆ ಅಲ್ಲ, ಓಕೆ ಬಿಸಿದೇನ ತಗೋಬೇಕು. ಸೊ ಆ ಥರ ಎಲ್ಲ ಅಭ್ಯಾಸಗಳಿದಾವೆ ಶಿಶಿ ಅದೇ ಬಾಡಿ ಬಿಸಿ ಆಗೋಕೆ. ಅಲ್ಲ ಮೇಡಮ್, ಬೀಳೋದು ಅಂದ್ರೆ ಇದೇ ಇರಬೇಕು. ಅಂದ್ರೆ ಮುಂದೆ ಫೈರ್ ಕ್ಯಾಂಪ್ ಹಾಕೊಂಡು ಆ ಬಿಸಿ ಚಳಿ ಕಾಯಿಸ್ಕೊಂಡು ಒಂದು ಆಕ್ಟಿವ್ ನೋಡಿ, ನಿಮ್ಮ ಮುಂದೆ ಬೆಂಕಿ ಹಾಕಿದ್ರೆ ಹಿಂಗೆ ಆಕ್ಟಿವ್ ಆಗುತ್ತೆ. ಹೌದೌದು, ಆ ಥರ ಮೇಡಮ್. ಸೂಪರ್ ಸರ್. ಸರ್ ಹೇಗೆ ಸಿಕ್ತು ಸರ್ ಇದು ಕತೆ ನಿಮಗೆ? ಅವ್ರು ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು? ಆ ದಿನಗಳ ಬಗ್ಗೆ ಹೇಳಿ. ನಿಮ್ಮ ಕತೆ ಕೇಳಿದಾಗ ಹೇಗೆ ಅನಿಸ್ತು? ಯಾಕೆ ನೀವು ಒಪ್ಕೊಂಡ್ರಿ ಹೈಡ್ ಅಂಡ್ ಸಿಕ್ ಸಿನಿಮಾನ ಅಂತ ಹೇಳಿ? ಫೋನ್ ಮಾಡಿದ್ರು ಟಿ ಡ್ರೈವರ್, ಯಾಕೆಂದ್ರೆ ಬೆಳಗಿಂದ ಇಂಟರ್ವ್ಯೂಲ್ ಮೇಡಮ್ ಫೋನ್ ಮಾಡಿದ್ರು, ಟಿ ಡ್ರೈವರ್ ಇಲ್ಲ ಅಂತಿದ್ರು. ಬಂದೆ, ಟಿ ಡ್ರೈವರ್ ಫೋನ್ ಮಾಡಿದ್ರು ಮೇಡಮ್. ಫೋನ್ ಮಾಡಿ, ಸೂರಜ್ ಅವರೇ ನಾನು ಪುನೀತ್ ಅಂತ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದೀನಿ, ಓಕೆ ಸರ್ ಮಾಡಿ ಅಂದೆ. ಸರಿ, ನಮ್ದು ಹೈಡ್ ಅಂಡ್ ಸಿಕ್ ಅಂತ ಸಿನಿಮಾ. ಹೌದಾ ಸರ್, ನನ್ನ ಪಾತ್ರ ನಮ್ಮ ಕ್ಯೂರಿಯಾಸಿಟಿ ಆರ್ಟಿಸ್ಟ್ ಅಂದ್ಮೇಲೆ ಇದ್ದಿರುತ್ತೆ ಯಾವ ಥರ ಪಾತ್ರ ಅಂತ, ಒಂದು ಒಳ್ಳೆ ಮೇಜರ್ ಪಾತ್ರ. ಸೊ ಈ ಪಾತ್ರ ನೀವಿದ್ರೆ ಮಾತ್ರ ಟ್ರಾವೆಲ್ ಆಗೋದು. ಆಗ ಏನೋ ಒಂದು ನೀವಿದ್ರೆ ಮಾತ್ರ ಅಂತಾನು ಹೇಳಿದ್ರು, ನಾನಿದ್ರೆ ಮಾತ್ರ ಟ್ರಾವೆಲ್ ಆಗೋದು. ಅದೇ ನನ್ನ ಪಾತ್ರದ ಎಕ್ಸ್ಪೀರಿಯನ್ಸ್ ಏನು ಬರುತ್ತೆ ಪಾತ್ರ, ಅದೇ ನಮ್ಮ ಪಾತ್ರ. ಇದು ಕಥೆಯಲ್ಲಿ ಒಂದು ಟಿ ಬರುತ್ತೆ, ಆ ಟಿಟಿಗೆ ಒಬ್ಬ ಡ್ರೈವರ್ ಡ್ರೈವರ್ ಬಂದ್ರೆ ಮಾತ್ರ ಗಾಡಿ ಟ್ರಾವೆಲ್ ಆಗುತ್ತೆ, ನಮ್ಮ ಕಥೆನೂ ಟ್ರಾವೆಲ್ ಆಗುತ್ತೆ ಅಂದ್ರು ಮೇಡಮ್. ಹಾಗ ಒಂಚೂರು ಮನ್ಸಿಗೆ ಖೇದ ಉಂಟಾಯ್ತು, ಏನು ಡ್ರೈವರ್ ಅಂತವ್ರೆ. ಆದ್ರೂ ಪರವಾಗಿಲ್ಲ, ನೋಡುವ ಒಂಚೂರು ಬನ್ನಿ ಇಲ್ಲಿ ಆಫೀಸಿಗೆ ಬನ್ನಿ ಅಂದಾಗ ಎಲ್ಲ ಆಫೀಸಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ರು, ಜಗ್ಗಿ ಸರ್, ಆಮೇಲೆ ನಮ್ಮ ಹೀರೋ ಸರ್, ಹೀರೋಯಿನ್ ಮೇಡಮ್ ಎಲ್ಲ ಇದ್ರು. ಸೊ ಫಸ್ಟ್ ಒಂಚೂರು ನಾಚಿಗೆ, ಕಂಫರ್ಟೇಬಲ್. ಸೊ ಆಮೇಲೆ ಕೂತು ಆಮೇಲೆ ಡೈಲಾಗ್ ಕೊಟ್ಟರು ಮೇಡಮ್, ಎಲ್ಲ ಪೇಜು ಬುಕ್ ಡೈಲಾಗ್ ಇತ್ತು. ಆಗ ಖುಷಿ ಆಯ್ತು, ಆ ಡ್ರೈವರಿಗೆ ಡೈಲಾಗ್ ಇದೆ ಅಂತ. ಆಮೇಲೆ ಡ್ರೈವರ್ಗೆ ಒಂದು ವ್ಯಾಲ್ಯೂ ಕೊಟ್ಟರು, ಖುಷಿ ಆಯ್ತು. ಗಾಡಿ ಓಡ್ಸಕ್ ಬರ್ತಿತ್ತು ಮೊದಲು. ಅಷ್ಟು ಅದೇ ಕೇಳಿದ್ರು ನನಗೆ, ಯಾಕೆ ದೇವ್ರನ್ನ ಹೇಳ, ನಿಜವಾಗ್ಲೂ ಡೇಟ್ರ್ ನಾನು ಸುಳ್ಳು ಹೇಳ್ತಿಲ್ಲ, ನೀವು ಕೇಳಿದ್ರೆ ಗೊತ್ತಾ ಟಿ ಓಡ್ಸಕ್ ಬರುತ್ತಂತ. ನಮ್ಮ ತಾಯಿನಾಗ ನನಗೆ ಬರ್ತಿರ್ಲಿಲ್ಲ ಸರ್, ಸುಮ್ಮನೆ ಸಿನಿಮಾ ಸಿಗುತ್ತಲ್ವಾ ಅಂತ ನಾನು ಬಂದೆ. ಟಿ ಓಡಿಸ್ತೀನಿ ಅಣ್ಣ ಅಂತ. ಫಸ್ಟ್ ಟೈಮ್ ನಾನು ಟಿ ಓಡಿಸಿರು, ಕಾರ್ ಓಡಿಸಿದ್ದೆ, ಟಿ ಓಡಿಸ್ ಅಭ್ಯಾಸ ಇರಲಿಲ್ಲ. ಆದ್ರೆ ಮುಂದೆ ಹಿಂಗೆ ಪ್ರೊಫೆಷನಲ್ ಆಗಿ ಓಡಿಸ್ತಾರೆ, ಸ್ಟಾರ್ಟ್ ಮಾಡಿ ತುಂಬಾ ಡಿಫ್ರೆನ್ಸ್. ಪ್ರೊಫೆಷನಲ್ ಆಗ ಒಳಗೆ ಪುಗು ಆಗ್ತಿತ್ತು ಮುಂದೆ ಗಾಡಿ, ಕಾರ್. ಅವನೊಬ್ಬ ಸೈಕಲ್ ಅಲ್ಲಿ ಮಾಡಿ ಅಡ್ಡ ಹೋಗ್ಬಿಟ್ಟ, ಜಸ್ಟ್ ಮಿಸ್, ಬ್ರೇಕ್ ಹಾಕಲ್ಲ, ಆಕ್ಟಿಂಗ್ ಫೀಲಿಂಗ್ ಅಲ್ಲಿ ಇರ್ತಾನೆ, ಅವನ ಅಡಿಗೆ ಬಿದ್ದು ಹೋಗ್ತಾನೆ ಅನ್ನ. ಬ್ರೇಕ್ ಹೊಡೆದು ಮ್ಯಾನೇಜ್ ಮಾಡಿದೆ, ಏನಿಲ್ಲ ಸರಿ ಹೋಗ, ಪರವಾಗಿಲ್ಲ ಅಂತ ಹೇಳಿ. ಸೊ ಆ ಥರ ಫಸ್ಟ್ ಟೈಮ್ ಟಿ ಬಿಟ್ಟಿರೋದು, ಅದನ್ನು ತೋರಿಸಿಲ್ಲ. ಸೂಪರ್. ಓಕೆ ಸರ್, ನಿಮಗೆ ಈ ಕತೆ ಇದೆ ಹೈಡ್ ಅಂಡ್ ಸಿಕ್ ಅಲ್ಲಿ ನೀವೊಂದು ರೋಲ್ ಮಾಡಬೇಕು ಅಂತ ಅಪ್ರೋಚ್ ಮಾಡಿದಂಥ ಸಂದರ್ಭನ ಈಗ ನೆನಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಆ ಟೈಮ್? ಹೌದು ಮೇಡಮ್, ಅಂದರೆ ನಾನು ನಂದಿ ಸರ್ ಅಂತ ಇದ್ರು ಕೋ ಡೈರೆಕ್ಟ್ರು. ಸೊ ಅವರು ನಗಾರಿ ಅಂತ ಒಂದು ಸಿನಿಮಾ ಮಾಡಿದ್ರು, ಆಮೇಲೆ ಟಾಮ್ ಅಂಡ್ ಜೆರಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಪರಿಚಯ ಆಗಿತ್ತು ಅವ್ರು ಹಿಂಗೆ ಫೋನ್ ಮಾಡಿದ್ರು ನನಗೆ, ಈ ಥರ ಹೈಡ್ ಅಂಡ್ ಸಿಕ್ ಅಂತ ಒಂದು ಸಿನಿಮಾ ಇದೆ ಸರ್, ನೀವು ಬಂದು ಒಂದು ಸತಿ ಮಾತಾಡ್ಕೊಂಡು ಹೋಗಿ ಅಂತ. ನಾನು ಅವತ್ತು ಸಿಕ್ಕಿ ಒಂದು ಹೋಟ್ಲಲ್ಲಿ ಡೈರೆಕ್ಟರ್ ಸರ್ ನನಗೆ ಕತೆ ಹೇಳಿದ್ರು. ಅಂದರೆ ಅವ್ರು ನರೇಷನ್ ಕೊಟ್ಟಂಥ ರೀತಿ ಇತ್ತಲ್ಲ, ನನಗೆ ಭಾಳ ಇಂಪ್ರೆಸ್ ಆಯಿತು. ಅಂದರೆ ತುಂಬ ವಿಷಯಗಳನ್ನ ಹೇಳಿದ್ರು ಸರ್. ಈ ಥರದ್ದು ಅಂದರೆ ನನಗೇನು ಅನಿಸಿದ್ದು ಅಂದರೆ ಒಂದು ಕತೆ ಯುನಿಕ್ನೆಸ್ ಇಷ್ಟ ಆಗಿದ್ದು. ಅಂದರೆ ಹಿಂಗೂ ಇರುತ್ತಾ ನಮ್ಗೆ, ಯಾಕೆ ಗೊತ್ತಿರಲ್ಲ. ಒಂದು ಕಿಡ್ನಾಪಿಂಗೇ ಒಂದು ಆರ್ಗನೈಸೇಷನ್ ಮೂಲಕ ನಡೆಯುತ್ತೆ ಅನ್ನೋದೇ ಒಂದು ಯುನಿಕ್ನೆಸ್. ಅದು ನಮ್ಗೆ ಏನೊಂದು ಕಿಡ್ನಾಪ್ ಅಂದರೆ 4-5 ಜನ ಗ್ರೂಪ್ ಇರ್ತಾರೆ, ಒಂದು ಓಮ್ನಿ ಗಾಡಿ ತರ್ತಾರೆ, ತುಂಬ್ಕೊಂಡು ಹೋಗ್ತಾರೆ, ಇಷ್ಟೇ ನಮ್ಗೆ ಗೊತ್ತಿದ್ದು. ಅವ್ರೇನೋ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತ. ಬಟ್ ಇದನ್ನ ನಡೆಸೋದಕ್ಕೆ ಅಂತಲೇ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ ಅನ್ನೋದೊಂದು ವಿಚಾರ ಇದೆಯಲ್ಲ, ಅದೇ ಗೊತ್ತಿತ್ತು ಅಲ್ಲ, ನನಗೆ ಗೊತ್ತಿರಲಿಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಅವಲಿಂದ ನೀನು ಮಾತಾಡೋಕ್ಕೆ ಅವಕಾಶ ಕೊಟ್ಟರು ನೀನು ಮಾತಾಡಿದೆ, ನಾನು ಮಾತಾಡ್ತೀನಿ ಬಿಟ್ಬಿಡು ತಂದೆ. ಯಾಕಂದೆ ಮಾತಾಡ್ತಾ ಇದೆಯಾ ತಂದೆ? ಶನಿವಾರ ಫುಲ್ ನಿಂದೆ ಬರುತ್ತೆ, ನಂದೇ ಬಂದ್ಬಿಡುತ್ತೆ, ನಿಂದೇ ಬರೋದಾ? ನನಗೆ ಸೀರಿಯಸ್ ಮ್ಯಾಟ್ರ್ ಮಾತಾಡುವಾಗ ಮಧ್ಯ ಬಾಯಿ ಹಾಕಿದ್ರೆ ಹಂಗೆ ಒಂಚೂರು ಬೇಜಾರು ಆಯ್ತು ಬಿಡಿ. ಎಲ್ಲಿಂದ ಸ್ಟಾರ್ಟ್? ಅಲ್ಲಿದ್ದೆ, ಇದು ಆರ್ಗನೈಸೇಷನ್ ಅಲ್ಲಿ. ಅದು ಹಂಗಂದ್ರೆ ಆ ಥರದ್ದು ಒಂದು ಇಂಪ್ರೆಸ್ ಆಗಿ ಓಕೆ ಅಂದು ಮಾಡಿದೆ ಮೇಡಮ್. ನನ್ನ ಮಗ ಬಿಡಲ್ಲ ಬಿಡಿ, ಮಾಡಿದ್ರೆ ಒಪ್ಕೊಂಡ್ರೆ. ಓಕೆ ಎಸ್ ಸೂರಜ್ ಸರ್, ಈಗ ಒಂದು ಸಿನಿಮಾ ಅಂತಂದಾಗ ಆ ಸೆಟ್ಟಲ್ಲಿ ಆಗಿರ್ಬೋದು, ಅದು ಇಡೀ ಚಿತ್ರೀಕರಣ ಆಗುವ ತನಕ ಅಂದರೆ ಮುಗ್ದ ತನಕ ಏನೋ ಒಂದು ಒಳ್ಳೆ ಮೆಮೊರಿಗಳು 100% ಇರುತ್ತೆ ನಿಮ್ಮ ತಲೆಯಲ್ಲಿ. ಹೈಡ್ ಆ್ಯಂಡ್ ಸಿಕ್ ಅಂತ ಬಂದಾಗ ಯಾವತ್ತಿಗೂ ಕೂಡ ತಲೆಯಲ್ಲೇ ಉಳಿಯುವಂಥ ಹಲವು ವಿಚಾರಗಳಿರುತ್ತೆ. ಅದನ್ನು ದಯವಿಟ್ಟು ನಿಮ್ಮ ಅಭಿಮಾನಿಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ. ಇಲ್ಲ ಅದೇ 8 PM ಬಿಟ್ಟು ಬೇರೆ ಹೇಳಿ. ಇಲ್ಲ 8 PM ಅಲ್ಲ, ಪ್ರತಿಯೊಂದು ಇದು ಮೆಮೊರಿಯಾಗಿ ಇದೆ. ಅಂದರೆ ಯಾವ್ದು ಹೇಳೋದು, ಎಲ್ಲ ಮಾಡಿದ್ವಿ, ಭಾಳ ತಿಂಡೆ ಮಾಡಿದ್ವಿ. ಸಿಕ್ಕಾಪಟ್ಟೆ ಗಾಂಚಲಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ರಂತೆ, ಹೌದಾ? ಇಲ್ಲ ಮೇಡಮ್, ಸೆಟ್ಟಲ್ಲಿ ಇಲ್ಲ ಕೊಟ್ಟರೆ ಇಲ್ಲ ಕೊಟ್ಟಿಲ್ಲ. ಗಾಂಚಲಿ ಮೀನ್ಸ್ ಉಪದ್ರ.
ಅದು ಕೊಟ್ಟಿದ್ದೀನಿ, ಅದನ್ನೇ ಉಪದ್ರ ಕೊಟ್ಟಿದ್ದೀನಿ. ಹಾ. ಬಟ್ ಕಂಪ್ಲೀಟ್ ಈ ಜರ್ನಿ ಒಂದು ಚಂದ ಅಂದರೆ ನೈಟ್ ಶೂಟ್ಗಳು ಜಾಸ್ತಿ ಇತ್ತು, ಮತ್ತು ಬೆಂಗಳೂರಲ್ಲಿ ಇರಲಿಲ್ಲ. ಆಲ್ಮೋಸ್ಟ್ ಹೊರಗಡೆ ಅಂದರೆ ಕಾಡು, ಈ ಜನ ಇಲ್ದಿರೋ ಜಾಗ, ಕತ್ಲೆ. ಅಂದರೆ ನಮ್ಗೆ ಹೆಂಗಾಗ್ಬಿಟ್ಟಿತ್ತು ಮೇಡಮ್, 12 ಗಂಟೆ 1 ಗಂಟೆ ಆಗೋದು ಶೂಟ್ ಮುಗಿಯೋದು. ಸೊ ಎಷ್ಟೋ ಸತಿ ಪಾಪ ನನ್ನನ್ನು ಕರ್ಕೊಂಡೋಗಿ ರಾತ್ರಿ ಹೊತ್ತು ಅಂದರೆ ಡ್ರೈವಿಂಗೆಲ್ಲ ಆಲ್ಮೋಸ್ಟ್ ಪಾಪ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದೆ ಇವನು. ಯಾಕಂದರೆ ಅಷ್ಟು ಕತ್ಲಲ್ಲಿ 12 ಗಂಟೆ ಅಲ್ಲಿ ಯಾರು ಇರ್ತಿರ್ಲಿಲ್ಲ ಮೇಡಮ್, ಫುಲ್ಲು ಕತ್ಲು. ಅಂದರೆ ಈ ಕಡೆ ಗಾರ್ಡ್ ಸೆಕ್ಷನು, ಈ ಕಡೆ ಗಾರ್ಡ್ ಸೆಕ್ಷನು. ಅದು ನಮ್ಮ ಸುಮಾರು ಒಂದು 20 ಕಿಲೋಮೀಟ್ರ್ ಇತ್ತು ರೂಮ್ ಮಾಡಿರೋದು. ಯಾಕಂದರೆ ಈ ಕಡೆ ಎಲ್ಲೂ ಇರ್ತಿರ್ಲಿಲ್ಲ. ಆ ಥರದ್ದೆಲ್ಲ ಕೆಲವೊಂದು ಸಲ ನನಗೂ ಸ್ವಲ್ಪ ಭಯ ಆಗಿರುವಂಥ ಒಂದು ಸನ್ನಿವೇಶಗಳು ಉಂಟು ಆ ಥರದ ಸಂದರ್ಭದಲ್ಲಿ. ಮೆಮೊರಿ ನಿಮಗೂ ಅದೇ ಉಳ್ಕೊಂಡಿರೋದ? ಅಂದರೆ ಅಷ್ಟು ಯಾವತ್ತು ಹೋಗ್ತಿರ್ಲಿಲ್ವಲ್ಲ ಮತ್ತೆ ಕ್ಲೀನ್ ಅಂದರೆ ಅರ್ಜೆಂಟ್ ಅವಸರ ಇಲ್ಲ, ಕ್ಲೀನ್ ಪ್ಲಾನ್ಡ್ ಆಗಿ ಶೂಟಿಂಗ್ ಮಾಡ್ತಿದ್ವಿ. ಇವತ್ತು ಇಷ್ಟು ಸೀನ್ ಮುಗಿಸ್ಬೇಕಂದ್ರೆ ಪ್ಲಾನ್ಡ್ ಆಗಿ ಎಷ್ಟು ಮಾಡ್ಬೋದು, ಕ್ಲೀನ್ ಅಷ್ಟೇ ಮಾಡ್ತಿದ್ವಿ. ಓಕೆ. ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಅವ್ರು ನೋಡ್ತಿದ್ರೆ ಒಂದು ಒಳ್ಳೆ ಪ್ರತಿಭಾನ್ವಿತ ಡೈರೆಕ್ಟರ್ ಅಂತ ಅನ್ಸುತ್ತೆ. ಟ್ರೈಲರ್ ಅಲ್ಲಿ ಕಾಣಿಸ್ತಾ ಇದೆ, ರಿಸಲ್ಟ್ ಗೊತ್ತಾಗ್ತಿದೆ. ಅವ್ರ ಬಗ್ಗೆ ಹೇಳೋದು ಒಳ್ಳೆ ಥಾಟ್ಸ್ ಇದೆ. ಸೊ ಸಿನಿಮಾನ ಪ್ಲಾನ್ಡ್ ಆಗಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿದೆ. ಸೊ ಒಬ್ರೊಳ್ಳೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಅಂದ್ರೆ ಸ್ಟಾರ್ಟಿಂಗ್ ಕತೆ ಮಾಡೋದ್ರಿಂದ ಇರ್ಬೋದು, ಅವನ ಹೇಳ್ದ ಎಕ್ಸ್ಪ್ಲೇನ್ ಎಷ್ಟು ಚೆನ್ನಾಗಿ ಕತೆನ ಹೇಳಿದ್ರು ಅಂದ್ರೆ ನನಗೂ ಅಷ್ಟೇ ಎಷ್ಟು ಚೆನ್ನಾಗಿ ನರೇಶನ್ ಮಾಡಿದ್ರು ಅಂದ್ರೆ ಸಿನಿಮಾನೇ ಒಂದು ಕಾಣಿಸ್ತು ನನ್ನ ಕಣ್ಮುಂದೆ ಅವ್ರು ಹೇಳ್ಬೇಕಾದ್ರೆ. ಇವ್ರು ಬರೀ ನರೇಶನ್ ಇಷ್ಟನ ಕೊಟ್ರೆ ಸೊ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡ್ಬೋದು. ಆಗ ನಮ್ಗೆ ಅದೊಂದು ಏನೊಂದು ಇಷ್ಟನೋ ಆಸೆ ಏನೊಂದು ಖುಷಿ ಆಗುತ್ತೆ ಅವ್ರು ಆ ಥರ ಕತೆ ಹೇಳಿದಾಗ. ಸೊ ಪ್ರತಿಯೊಬ್ಬರು ಪಾತ್ರದ ಬಗ್ಗೆನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ನಿಮ್ಮ ಪಾತ್ರ ಹಿಂಗೆ ಬರುತ್ತೆ, ನಿಮ್ದು ಡೈಲಾಗ್ ಹಿಂಗಿರುತ್ತೆ, ಈ ಸಿಚುವೇಶನ್ ಹಿಂಗಿರುತ್ತೆ, ಇದು ಈ ಲೊಕೇಶನ್ ಇರುತ್ತೆ. ಸೊ ಹಂಗೆಲ್ಲ ಹೇಳಿದಾಗ ನಿಜವಾಗ್ಲೂ ಖುಷಿ ಆಯ್ತು ಮೇಡಮ್. ಇನ್ನೊಂದು ವಿಷಯ ಏನಂದ್ರೆ, ಧೋನಿ ಅವರು ಕೂಲಾಗಿದ್ದಕ್ಕೆ ವರ್ಲ್ಡ್ ಕಪ್ ಗೆದ್ದಿದ್ದು, ನಮ್ಮ ಡೈರೆಕ್ಟರ್ ಕೂಲಾಗಿರೋದಕ್ಕೆ ಈ ಸಿನಿಮಾ ಗೆಲ್ಲುತ್ತೆ. ಸೂಪರ್ ವಿಷಯ. ಅಂದರೆ ಅವ್ರು ಕೂಲಾಗಿ ಹೇಳ್ತಿದ್ರು ಮೇಡಮ್, ಆರ್ಟಿಸ್ಟ್ಗೆ ಟೆನ್ಷನ್ ಕೊಡಬಾರ್ದು. ಕೆಲವೊಬ್ರು ಸ್ವಲ್ಪ ಹಿಂಗೆ ಬರ್ತಾವಲ್ಲ ಟೆನ್ಷನ್ ಆಗ್ಬಿಡ್ತಾರೆ. ನಾವೇನೊಂದು ಸ್ವಲ್ಪ ಡೈಲಾಗ್ ಮಿಸ್ ಆದ್ರು ಅಂತ ನಾವೇ ಅಯ್ಯೋ ಸಾರ್ ಅಂತ ಏನು ಹಿಂಗೆ ಅಂದ್ರೂ ಆರಾಮಾಗಿರಿ, ಕೂಲಾಗಿರಿ, ಬರುತ್ತೆ ಮಾಡಿ, ಇನ್ನೊಂದು ಮೋರ್ ಟೇಕ್ ಮಾಡಿ, ರೀಲೆಲ್ಲ ಇದು ಆರಾಮಾಗಿ ಮಾಡಿ ಅಂತೇಳಿ ಅಷ್ಟು ಎನ್ಕರೇಜ್ ಮಾಡಿದ್ರು. ಸರ್ ಇಲ್ಲ, ನಿಮಗೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಇವನು ಡೇಟ್ ಕೊಡ್ತಾರೆ. ಅಲ್ಲ, ನಾನಾದರೂ ಹಾಕಿಸ್ಕೊಂತ, ನೀನು ಹಾಕಿಸ್ಕೊಂಬಿಡು ಹಂಗೆ ಮುಂದೆ. ಎಸ್, 15ಕ್ಕೆ ರಿಲೀಸ್ ಆಗ್ತಿದೆ. ನಿಮಗೆ ಗೊತ್ತಿದೆ ಸಿಚುವೇಶನ್ ಹೇಗಿದೆ ಅಂತ ಹೇಳಿ. ಒಂದೊಂದು ದಿನ ಒಂದು ಶುಕ್ರವಾರ ಬಂತು ಅಂದರೆ ಒಂದೊಂದ್ಸರಿ 10ರಿಂದ 8 ಸಿನಿಮಾ, 10 ಸಿನಿಮಾ, 13 ಸಿನಿಮಾ, 15 ಸಿನಿಮಾ ಹೀಗೆ ತಳ್ಳಿ ಹಾಕ್ತಾ ಇದ್ದಾರೆ. ಜನ ಥಿಯೇಟ್ರಿಗೆ ಬರೋದಕ್ಕೂ ಕನ್ಫ್ಯೂಸ್ ಆಗೋ ಲೆವೆಲ್ಗೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಈಗ ಇದು ಕೂಡ ಒಳ್ಳೆ ಸಬ್ಜೆಕ್ಟ್, 100% ಒಳ್ಳೆ ಮನೋರಂಜನೆ ತಗೋಬಹುದು. ಅದೇ ರೀತಿ ಹಲವಾರು ಸಿನಿಮಾಗಳು ಬಂದು ಕಣ್ಮರೆ ಆಗ್ತಿದ್ದಾವೆ. ಆ ಥರ ಆಗಬಾರ್ದು ಅಂತ ನಮ್ಮ ಆಸೆ ಕೂಡ ಹೌದು. ಕನ್ನಡ ಸಿನಿಮಾಗಳು ಉಳಿಬೇಕು, ಬೆಳಿಬೇಕು, ಇನ್ನಷ್ಟು ಹೆಸರು ಮಾಡಬೇಕು ಅಂತ ಹೇಳಿ. ಸೊ ವಿಭಿನ್ನವಾಗಿ ಪ್ರಚಾರ ಮಾಡೋದಾದ್ರೆ ನಿಮ್ಮ ಕಡೆಯಿಂದ ಹೇಗೆ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಆ್ಯಂಡ್ ಜನ ಥಿಯೇಟ್ರಿಗೆ ಬರಲೇಬೇಕು, ಗುರು ಬಂದು ನೋಡಲೇಬೇಕು, ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಅಂತ? ಮೇಡಮ್, ನಮ್ಮ ಸಿನಿಮಾ ಒಂಥರ ಫುಲ್ ಮೀಲ್ಸ್ ಥರ, ಯಾವುದು ಕಡಿಮೆ ಇಲ್ಲ, ಅನ್ಲಿಮಿಟೆಡ್. ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರಲಿ, ರೊಮ್ಯಾನ್ಸು, ಫೈಟು, ಆಮೇಲೆ ಕಂಟೆಂಟು ಪ್ರತಿಯೊಂದು ಇದೆ ಮೇಡಮ್. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕರವರೆಗೂ ಒಂದು ಸಿನಿಮಾ ನೋಡ್ಬೋದು, ಅಷ್ಟು ಒಳ್ಳೆ ಸಿನಿಮಾ. ಸೊ ನೀವು ಬಂದ ಮೇಲೆ ಅಂತೂ ಮೋಸನಿಲ್ಲ, ಸಿನಿಮಾ ಏನು ಹಂಗೆ ಚೆನ್ನಾಗಿಲ್ಲ ಮಾತಂತೂ ಕೇಳಿಕ್ಕೆ ಸಾಧ್ಯನಿಲ್ಲ. ಸೊ ಅಷ್ಟು ಚೆನ್ನಾಗಿದೆ ಸಿನಿಮಾ. ನಿಮ್ಗೆ 2.5 ಅವರು ನಿಮ್ಮ ಎಲ್ಲ ಯೋಚನೆ ಬಿಟ್ಟು ಕಂಪ್ಲೀಟ್ ಆ ಸಿನಿಮಾದೊಳಗೆ ಇನ್ವಾಲ್ವ್ ಮಾಡ್ತೀವಿ. ಸೊ ಎಲ್ಲರೂ ಬನ್ನಿ, 15ಕ್ಕೆ ರಿಲೀಸ್ ಆಗ್ತಿದೆ, ನಮ್ಮ ಸಿನಿಮಾನ ಗೆಲ್ಲಿಸಿ. ಎಸ್, ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಥಿಯೇಟರ್ ಇದು ಮೇನ್ ಬೇಸೇ ನಮ್ಗೇನು ಖುಷಿ ಅಂದ್ರೆ ಹೇಳ್ಕೊಳ್ಳೋದಕ್ಕೆ, ಇದು ಥ್ರಿಲ್ಲರ್ ಸಬ್ಜೆಕ್ಟ್. ಯೂಶುವಲ್ ಆಗಿ ಥ್ರಿಲ್ಲರ್ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಆ ಕ್ಯೂರಿಯಾಸಿಟಿ ಇರುತ್ತೆ, ಅದು ನೋಡಬೇಕು ಅಂತ ಅನ್ಸುತ್ತೆ. ಅದು ಇದರಲ್ಲಿ ತುಂಬ ಎಲಿಮೆಂಟ್ಸ್ ಇದೆ. ಈಗ ನೀವು ಮಾಡಿದ್ದೀರಾ ತಪ್ಪು ಅಂತ ಅನ್ಕೋಬೋದು, ಬಟ್ ನೀವಲ್ಲ, ನೀವು ಆಗಿರಲ್ಲ. ಅದು ಜನ ಇವಾಗ ಇವ್ನು ಮಾಡಿರ್ತಾನೆ ಅಂತ ಅನ್ಕೊಂತಾರೆ, ಜನನ್ನ ಹಿಂಗೆ ಮಾತಾಡಕ್ಕೆ ಬಿಡ್ತಾರೆ ಮೇಡಮ್. ಇಲ್ಲ ನೋಡು ಇವಾಗ ಇವನಾಗಿದ್ದಾನೆ ಅಂತ ಅನ್ಕೊಂತಾರೆ, ಅದು ಅವನಲ್ಲ. ಸೊ ಈ ಥರ ಚರ್ಚೆ ಎಲ್ಲ ಆಗುತ್ತೆ. ಅಂದರೆ ಇದಾಗಿರ್ಬೋದು ಬಟ್ ಎಲ್ಲ ಆಗೋಯ್ತು ಅನ್ನುವಾಗ, ಬಟ್ ಅದು ಅವ್ರಾಗಿರಲ್ಲ. ಸೊ ಈ ಥರದ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದಂಥ ಸಿನಿಮಾ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇವಾಗ ಥ್ರಿಲ್ಲರ್ ಕಂಟೆಂಟ್ಗಳು ಸ್ವಲ್ಪ ರೀಚ್ ಆಗ್ತಾ ಇದ್ದಾವೆ ಜನಕ್ಕೆ ಅದು ಇಷ್ಟ ಆಗ್ತಾ ಇದೆ. ಸೊ ಅದೇ ಥರದ್ದು ಒಂದು ಅದ್ಭುತವಾದಂಥ ಸಬ್ಜೆಕ್ಟನ್ನು ಹೈಡ್ ಆ್ಯಂಡ್ ಸಿಕ್ ಮಾಡಿದ್ವಿ. ಹೆಸರಲ್ಲೇ ಇದೆ ಹೈಡ್ ಆ್ಯಂಡ್ ಸಿಕ್ ಅಂತ. ಸೊ ದಯವಿಟ್ಟು ಇದೇ ಮಾರ್ಚ್ 15ನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಪೈರಸಿ ಮಾಡಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಇದೇ ಮಾರ್ಚ್ 15ನೇ ತಾರೀಕು ಬಂದು ಸಿನಿಮಾ ನೋಡಿ.
ಮತ್ತೆ ಇನ್ನೊಂದು ಗಮನಿಸಬಹುದು, ರಿವ್ಯೂ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಹೌದು. ಸೊ ಈಗ ನಾನ್ ಸಿನಿಮಾ ನೋಡೋ ರೀತಿನೇ ಬೇರೆ ಇರುತ್ತೆ, ನೀವು ಸಿನಿಮಾ ನೋಡೋ ರೀತಿನೇ ಇರುತ್ತೆ. ನಿಮ್ಗೆ ಒಂದು ಸಿನಿಮಾ ಅನ್ನೋದಾಗ ನಿಮಗೆ ಇಷ್ಟ ಆಗ್ಬೋದು ಅಥವಾ ನನಗೆ ಕಷ್ಟ ಆಗಬಹುದು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾನು ಒಬ್ಳು ಸಿನಿಮಾ ನೋಡ್ರೆ ನೋಡ್ದಾ ಹೆಂಗಿದೆ, ಚೆನ್ನಾಗಿಲ್ಲ ಬಿಡು ಇದನ್ನೇ ನೋಡ್ತೀಯ ಅಂತ ಹೇಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಹೌದಾ ಚೆನ್ನಾಗಿಲ್ಲ ಅಂತ ಬಿಡು ಅಂತ ಅವ್ರು ನಮ್ಮ ಮಾತುಗಳನ್ನ ಕೇಳ್ಕೊಂಡು ನೀವುಗಳು ಹೋಗೋದನ್ನೇ ಬಿಟ್ಟು ಬಿಡ್ತೀರಾ. ಅದು ಕೂಡ ಜಾಸ್ತಿ ಆಗಿದೆ ಅಂತ ಎಲ್ಲೋ ನಮ್ಗೆ ಗೊತ್ತಾಗ್ತಿದೆ. ಪ್ರತಿ ಶುಕ್ರವಾರ ನಮ್ಗಂತೂ ಗೊತ್ತಾಗ್ತಿದೆ, ಯಾವ್ದಾದ್ರು ಒಂದು ಸಿನಿಮಾಗೆ ನಾವು ಥಿಯೇಟರ್ಗೆ ಹೋಗ್ತೀವಿ ಕವರೇಜ್ ಅಂತ ಬಂದಾಗ. ಈ ರಿವ್ಯೂ ಹೇಳ್ತಾರೆ, ಕೆಟ್ಟದಾಗ ಹೇಳ್ತಾರೆ. ಯಾಕಂದ್ರೆ ನಾವು ಚೆನ್ನಾಗಿದೆಯೋ ಇಲ್ವೋ ಒಂದ್ಸತಿ ನೋಡ್ಬೋದು, ನೋಡಿ ನೀವೆಲ್ಲರೂ ಅಂತ ಹೇಳಿದ್ರೇನೆ ನೀವೆಲ್ಲರೂ ಯಾರು ದುಡ್ಡು ಹಾಕಿರ್ತಾರೋ ಅಥವಾ ನಿಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಉಳಿಯೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ. ಸೊ ಏನ್ ಹೇಳ್ತೀರಾ ಸರ್ ಅಂಥವ್ರಿಗೆ? ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ. ಹೇಳ್ದಂಗೆ ಹೌದು, ಒಬ್ರಿಗೆ ಇಷ್ಟ ಆಗ್ಬೋದು, ಆಗದೆ ಇರ್ಬೋದು. ಬಟ್ ಇದು ಮಾತ್ರ 100% ಹೌದು. 100 80% ಜನರಿಗೆ ಇಷ್ಟ ಆಗುತ್ತೆ. ಮತ್ತೆ ಎಲ್ರಿಗೆಲ್ಲ ಇಷ್ಟ ಆಗಬೇಕು ಅನ್ನೋದು ತಪ್ಪು, ಅದು ನಮ್ದು ಸ್ವಾರ್ಥ ಆಗುತ್ತೆ. ಸೊ 80% ಜನರಿಗೆ ಇಷ್ಟ ಆಗುತ್ತೆ, 20% ಪರವಾಗಿಲ್ಲ ಬಿಡಿ. ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಿಮಗಂತೂ ಇಷ್ಟ ಆಗುತ್ತೆ. ಪಾಸಿಟಿವ್ ರಿವ್ಯೂ ಇರಲಿ. ಥ್ಯಾಂಕ್ ಯು. ನೀವೇ ಹೇಳೋದಾದ್ರೆ ಸರ್, ಅದೊಂದು ರಿವ್ಯೂ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆದ ಬಳಿಕ ಆ ರಿವ್ಯೂ ಅನ್ನೋ ಹೇಳೋದವ್ರು ಜಾಸ್ತಿ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಹೇಳೋದು ಮೇಡಮ್ ಹೆಂಗೆ ಅಂತಂದರೆ, ಈಗ ನಾವೇನು ಈಗ ಎಷ್ಟೋ ಜನದ್ದು ಅಭಿಪ್ರಾಯಗಳು ಬೇರೆ ಇರ್ತವೆ. ಕೆಲವೊಬ್ಬರಿಗೆ ಕಾಮಿಡಿ ಜನರ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಥ್ರಿಲ್ಲರ್ ಇಷ್ಟ ಆಗುತ್ತೆ. ಸೊ ನಾನು ಹೇಳೋದೇನಂತಂದರೆ, ಒಂದು ಸತಿ ನೀವು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ನೀವು ಯಾರೋ ಬಂದು ಹೇಳಿದ್ರು ಅವ್ನಿಗೇನೋ ಅದು ಇಷ್ಟ ಆಗಲಿಲ್ಲ, ಅದು ಅವ್ನ ಟೇಸ್ಟ್ ಬೇರೆ ಇರುತ್ತೆ. ಸೊ ಅದು ಆ ಥರ ವಿಚಾರಗಳು ಇಟ್ಕೊಂಡು ಫಸ್ಟ್ ಇನ್ನೊಂದೇನಂತಂದರೆ, ಬಂದಿದ ತಕ್ಷಣ ಚೆನ್ನಾಗಿಲ್ಲ ಮಗ ಅಂದ್ಬಿಡ್ತಾರೆ ಅವರು. ಚೆನ್ನಾಗಿಲ್ಲ ಮಗ ಅನ್ನೋದ್ರ ಹಿಂದೆ ಎಷ್ಟು ನೋವಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಭಾಳ ಕಷ್ಟಪಟ್ಟಿರ್ತೀವಿ ಸಿನಿಮಾ ಮಾಡೋದಕ್ಕೆ. ನಮ್ಮದು ಡೇಟ್ಸ್ ಆಗಿರ್ಬೋದು, ಮನೆ ಮಠ ಎಲ್ಲ ಬಿಟ್ಬಿಟ್ಟು ಬಂದಿರ್ತೀವಿ. ಎಷ್ಟೋ ದಿನ ಶೂಟಿಂಗ್ಗೆ ಅಂತಲೇ ಇದ್ಕೊಂಡು ಅದಕ್ಕೆ ಅಂತಲೇ ವರ್ಕ್ ಮಾಡಿ ಮತ್ತು ಎಲ್ಲ ಕೋಆರ್ಡಿನೇಷನಲ್ಲಿದ್ದು ಅದಕ್ಕೇನೋ ಒಂದು ಅಂದರೆ ನಮಗೇನತ್ತೆ ಎಲ್ಲರೂ ಉದ್ದೇಶ ಏನಾಗಿರುತ್ತೆ ಅಂದರೆ, ಒಂದು ಸಿನಿಮಾನ ಜನಗಳಿಗೆ ರೀಚ್ ಮಾಡಬೇಕು. ಮೇಡಮ್ ಒಂದೇ ಒಂದು ಸಿನಿಮಾ ಮಾಧ್ಯಮ ಮಾತ್ರ ಜಗತ್ತನ್ನು ಬದಲಾಯಿಸೋಕ್ಕಾಗೋದು. ಬೇರೆ ಇನ್ಯಾವುದರಿಂದ ನಾವೇನು ಹೇಳೋದಕ್ಕಾಗಲ್ಲ ವಿಚಾರನ. ಸೊ ನೀವು ಈಗ ರಾಜ್ಕುಮಾರ್ ಅವ್ರದ್ದು ತೊಗೊಂಡ್ರೆ, ನೀವು ಬಂಗಾರದ ಮನುಷ್ಯ ಅವ್ರದ್ದು ತೊಗೊಂಡ್ರೆ, ಎಷ್ಟೋ ಜನ ರೈತರುಗಳಾದರು, ವ್ಯವಸಾಯಕ್ಕೆ ಬಂದರು. ಸೊ ಈ ಥರದ್ದು ಎಷ್ಟೋ ಒಂದು ಸಮಾಜಮುಖಿ ಕೆಲಸಗಳು ಸಿನಿಮಾದಿಂದ ಸಾಧ್ಯ ಆಗುತ್ತೆ. ಸೊ ನಾವು ಇದರಲ್ಲೂ ಈ ಥರ ಕೆಟ್ಟದೂ ಇರುತ್ತೆ ಅನ್ನೋದನ್ನು ನಾವು ತೋರಿಸಿ ನಿಮಗೆ ಒಳ್ಳೆ ಮೆಸೇಜನ್ನು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಅದಕ್ಕಾಗಿ ಯಾರೋ ಒಬ್ರು ಹೇಳ್ಬಿಟ್ರು, ಯಾರೋ ಒಬ್ರು ಸಿನಿಮಾ ಚೆನ್ನಾಗಿಲ್ಲ ಅಂದಿದ ತಕ್ಷಣ ನೀವು ದಯವಿಟ್ಟು ಥಿಯೇಟ್ರಿಗೆ ಬರದೇ ಇರೋ ಥರ ಅನ್ಕೊಂಬೇಡಿ. ಒಂದು ಸತಿ ನೀವು ಹೋಗಿ ನೋಡಿ, ಅದರಲ್ಲಿ ಏನು ಕಳ್ಕೊಳ್ಳೋದ್ರಿಲ್ಲ. ಎಲ್ಲೆಲ್ಲ ಏನೇನೋ ಕಳ್ಕೊತೀರಾ ನೀವು. ಒಂದು ದಿನಕ್ಕೆ ಎಣ್ಣೆ ಕುಡಿಯೋಕ್ಕೋ ಅಥವಾ ಇನ್ನೊಂದು ಮಜಾ ಮಾಡೋದಕ್ಕೋ, ಯಾವುದಕ್ಕೋ ಸಿಗರೇಟ್ಗೋ ಇನ್ನೊಂದು ಯಾವುದಕ್ಕೋ ಖರ್ಚು ಮಾಡೋದನ್ನು ಜಸ್ಟ್ ಒಂದು ಸತಿ ಸಿನಿಮಾಗೆ ಬಂದು ನೋಡಿ. ಅದು ಇಷ್ಟ ಆಯ್ತು, ಯಾಕೆಂದರೆ ತುಂಬ ಕಷ್ಟಪಟ್ಟಿರ್ತೀವಿ ನಾವು. ಅದೇ ಅನ್ಸ್ಬೋದು, ನಮ್ಮ ಸಿನಿಮಾ ನೋಡಿ ಅಂತ ಏನು ಇವರಪ್ಪ ನಮ್ಮ ಮೇಲೆಲ್ಲ ಹೇರಿಕೆ ಆಗ್ತಿದ್ದಾರೆ, ಬಂದು ನೋಡಿ. ನಾವಿನ್ನೇನು ಇಲ್ಲ, ನಾವೇನೋ ಕಲ್ತಿರೋದಕ್ಕೆ ನಿಮ್ಮ ಎದುರಿಗೆ ನಾವು ಎಂಟರ್ಟೈನ್ ಮಾಡ್ತಿರ್ತೀವಿ. ಸೊ ನಿಮ್ಮೊಂದು ಆಫೀಸ್ ಟೆನ್ಷನ್ಸು ಇನ್ನೊಂದು ಅದರದ್ದೆಲ್ಲ ಪಕ್ಕಕ್ಕಿಟ್ಟು ಒಂದು ಸತಿ ಬಂದು ನಮ್ಮ ಸಿನಿಮಾ ನೋಡಿ. ನಮ್ಮಂಥ ಕಲಾವಿದರುಗಳನ್ನ ಹಾರೈಸಿದ್ರೆ ಅದಕ್ಕಿಂತ ದೊಡ್ಡದು ಮತ್ತೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಅಷ್ಟೇ ಮೇಡಮ್ ನಾನು ಬೇಡ್ಕೊಳ್ಳೋದು. ಎಸ್, ಫೈನಲಿ ನಿಮ್ಗೆ 100% ಜನ ನಿಮ್ಮನ್ನು ಗೆಲ್ಲಿಸ್ತಾರೆ, ನಿಮ್ಮಲ್ಲಿರುವಂತಹ ಏನು ಪ್ರತಿಭೆನ ಗೌರವಿಸ್ತಾರೆ ಅಂತ ನಮ್ಗೆ ಅನಿಸುತ್ತೆ. ಸೊ ಫೈನಲಿ ನಿಮ್ಮ ಕಡೆಯಿಂದ ನಿಮ್ಮ ಅಭಿಮಾನಿಗಳಿಗೆ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ? ಸಖತ್ತಾಗಿ ಹೇಳಬೇಕು. ಸೊ ಮಾರ್ಚ್ 15 ನಮ್ಮ ಹೈಡ್ ಆ್ಯಂಡ್ ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಓಡ್ಕೊಂಡಾದ್ರೂ ಪರವಾಗಿಲ್ಲ, ನಡ್ಕೊಂಡಾದ್ರೂ ಪರವಾಗಿಲ್ಲ, ನಮ್ಮ ಸಿನಿಮಾಕ್ಕೆ ಬನ್ನಿ, ನೋಡಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಇಡೀ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬರ್ದೆ ಮಾತ್ರ ಹೋಗ್ಬೇಡಿ. 15, 16, 17 ಬನ್ನಿ, ಮತ್ತು ಒಟ್ರಾಸಿ ಬಂದು ಸಿನಿಮಾ ನೋಡಿ ಅಷ್ಟೇ. ಓಕೆ ಸರ್, ನಿಮ್ಮ ಕಡೆ ಆ್ಯಕ್ಚುಲಾಗಿ ಏನು ಹುಡುಗರೆಲ್ಲ ಶೇರ್ಕೊಂಡು ವೈಡ್ ಆ್ಯಂಡ್ ಶೀಕ್ ಅಂತ ಮಾಡವ್ರೆ. ಅದೇನು ಕಳ್ಳ ಹೇಳಿದ್ದು ಕಳಿಸೋನು ನಾಚಿಕೆ, ಇಡೀ ಆಚಿಕೆ ಕೊಡ್ತಾರೆ ಕಣ್ ಕೂತಾಳೆ. ಯಾವ ಏನು ಇದೇ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಯ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿ ನನ್ನನ್ನು ಇಲ್ಲಿ ಇಂಟರ್ವ್ಯೂನಲ್ಲಿ ರಂಜಿಸಿದ್ರೆ 100% ತೆರೆ ಮೇಲೆ ಕೂಡ ರಂಜಿಸಿರ್ತೀರಾ ಅಂತ ಅನ್ಕೋತೀನಿ. ಸೊ ಆಶೀರ್ವಾದ ಜನ ಕನ್ನಡಿಗರು ಆಶೀರ್ವಾದ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅದ್ಭುತ. ನಿಮ್ಮ ಜೊತೆ ಕಳೆದಂತಹ ಒಂದು ಕ್ಷಣಗಳು ಬಹಳ ಮೆಮೊರೇಬಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಸೂರಜ್ ಮತ್ತೆ ಜಗ್ಗಿ ಅವರು ನಮ್ಮನ್ನ ಮಾತಿನ ಮೂಲಕ ಯಾವ ರೀತಿ ರಂಜಿಸಿದ್ರು ಅಂತ. 100% ತೆರೆಯ ಮೇಲೆ ಕೂಡ ನಿಮ್ಮನ್ನ ಅದ್ಭುತವಾಗಿ ರಂಜಿಸ್ತಾರೆ. ನೀವೆಲ್ಲರೂ ಕೂಡ ಮಾರ್ಚ್ 15ಕ್ಕೆ ಫ್ರೀ ಮಾಡಿಕೊಂಡು ಹೈಡ್ ಆ್ಯಂಡ್ ಸಿಕ್ ಸಿನಿಮಾನ ನೋಡಬೇಕು. ಇದೀಗ ನನ್ನ ಜೊತೆ ಈ ಸಿನಿಮಾದ ಹೀರೋ ಮತ್ತೆ ಹೀರೋಯಿನ್ ಇರ್ತಾರೆ. ಹೀರೋ ನಮ್ಮ ಅನೂಪ್ ರೇವಣ್ಣ, ಹೀರೋಯಿನ್ ಗೊತ್ತೇ ಇದೆ ನಮ್ಮ ಅಣ್ಣವರ ಮೊಮ್ಮಗಳು ನಮ್ಮ ಜೊತೆ ಇರ್ತಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮಾರ್ಚ್ 15ಕ್ಕೆ ನೀವೆಲ್ಲ ಫ್ರೀ ಮಾಡ್ಕೊಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಹೈಡ್ ಆ್ಯಂಡ್ ಸಿಕ್ ಆಟನ ಆಡಬೇಕು, ಜೊತೆಗೆ ನೋಡಬೇಕು. ಇದೇನಪ್ಪ ಈ ವಿಚಿತ್ರವಾಗಿ ಹೇಳ್ತಾ ಇದ್ದಾಳೆ ಇವತ್ತು ನೀವು ಅನ್ಕೋಬಹುದು. ಎಸ್, ಬಹುನಿರೀಕ್ಷೆಯ
ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಇದೇ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಟ್ರೇಲರ್ ಕೂಡ ತುಂಬ ಜನಕ್ಕೆ ಹತ್ತಿರ ಆಗಿದೆ. ಜನ ಅದನ್ನು ಅಪ್ಪಿದ್ದಾರೆ, ಒಪ್ಪಿದ್ದಾರೆ. ಇನ್ನೇನಿದ್ರು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನೀವು ಎಂಜಾಯ್ ಮಾಡಬೇಕು. ಇವತ್ತು ಇಡೀ ಹೈಡ್ ಆ್ಯಂಡ್ ಸೀಕ್ ಚಿತ್ರತಂಡ ನನ್ನ ಜೊತೆ ಇರುತ್ತೆ. ಅವ್ರ ಜೊತೆ ಈ ಸಿನಿಮಾದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ನಮ್ಮ ಝೀ ಕುಟುಂಬದ ಕುಡಿ ಅಂತಲೇ ಹೇಳಬಹುದು ಸೂರಜ್ ಅಂತ ಹೇಳಿದ್ರೆ ನಮ್ಮನ್ನ ಹೊಟ್ಟೆ ತುಂಬಿಸುವ ರೀತಿ ನಗಿಸ್ತಾರೆ, ಅದ್ಭುತವಾಗಿ ರಂಜಿಸ್ತಾರೆ. ಇದೀಗ ಹೈಡ್ ಆ್ಯಂಡ್ ಸೀಕ್ ಸಿನಿಮಾದಲ್ಲೂ ಕೂಡ ನಮ್ಮನ್ನ ಭರ್ಜರಿಯಾಗಿ ರಂಜಿಸೋದಕ್ಕೆ ರೆಡಿ ಆಗಿದ್ದಾರೆ. ಅವರನ್ನ ಈಗ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲೂ ಕೂಡ ನಾವು ಸ್ವಲ್ಪ ಹೈಡ್ ಆ್ಯಂಡ್ ಸೀಕ್ ಆಟನ ಆಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇದು 15ಕ್ಕೆ ಗೌರ್ಮೆಂಟ್ ರಜೆ ಇದೆಯಾ? ಮಾಡ್ಕೋತೀವಿ, ಫ್ರೀ ಮಾಡ್ಕೊಂಡು ನಾವೆಲ್ಲ ಬರ್ತೀವಿ. ಅಂದ್ರೆ ನೀವು ಹೇಳಿದ್ರಲ್ವ ಫ್ರೀ ಮಾಡ್ಕೊಂಡು ಬನ್ನಿ ಅಂತ, ಅದಕ್ಕೆ ಕೇಳಿದೆ. ಫ್ರೀ ಮಾಡ್ಕೋಬೇಕು ಎಲ್ಲರೂ ಕೂಡ. ಅದ್ಭುತವಾದಂತ ಸಿನಿಮಾ ಬರ್ತಾ ಇದೆ, ಅದ್ಭುತವಾದ ಚೆನ್ನಾಗಿ ಕಂಟೆಂಟ್. ಮಾಡ್ತೀರಾ ಎಸ್, ಥ್ಯಾಂಕ್ ಯು ಸರ್. ನಾನು ಕೂಡ ಚೆನ್ನಾಗಿದ್ದೀನಿ ಸರ್. 100%. ನನ್ನ ಬಗ್ಗೆ ಹೇಳೋದು ಬೇಡ. ನಿಮ್ಮ ಸರ್ ಮಾತಾಡ್ಕೊಳ್ಳಿ. ಎಸ್, ಮೈತ್ರಿ ಸಿನಿಮಾದ ಮೂಲಕ ಆ ಸಿನಿಮಾದಲ್ಲಿ ತಮ್ಮ ಅದ್ಭುತವಾದ ಪ್ರತಿಭೆಯನ್ನ ತೋರಿಸಿ ಬ್ಯಾಕ್ ಟು ಬ್ಯಾಕ್ ಹಲವಾರು ಸಿನಿಮಾಗಳನ್ನ ಮಾಡಿ ಇದೀಗ ಹೈಡ್ ಆ್ಯಂಡ್ ಸೀಕ್ ಸಿನಿಮಾದಲ್ಲೂ ಕೂಡ ನಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಜಗ್ಗಿ ಅವರು. ಸೊ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಮೇಡಮ್. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ, ಆಮೇಲೆ ಅಷ್ಟೇ ಕಾಣಿಸ್ತಾ ಇದೆ ಸರ್. ಎಸ್ ಸೂರಜ್ ಅವರೇ, ಹೈಡ್ ಆ್ಯಂಡ್ ಸೀಕ್ ಟೈಟಲೇ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಅದ್ಭುತ ಅನ್ಸುತ್ತೆ. ಅಂಡ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ಗೂ ಕೂಡ ದಿನಗಳು ತುಂಬಾ ಹತ್ತಿರದಲ್ಲಿದ್ದಾವೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಅಷ್ಟೇ. ನಾನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಲಿಲ್ಲ, ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ತಾ ಇದ್ದೀನಿ. ಹೈಡ್ ಆ್ಯಂಡ್ ಸೀಕ್ ಯಾ, ಇದು ಮೂಲತಃ ನಮ್ಮ ಚಿಕ್ಕಮಂಗ್ಳೂರು, ಹಾಸನ, ನೆಲಮಂಗಲ, ಕನಕಪುರ ರೋಡು ಇಲ್ಲೆಲ್ಲ ಶೂಟಿಂಗ್ ಆಗಿದೆ. ಮಾಗಡಿ. ಸೊ ನಮ್ಮ ಡೈರೆಕ್ಟ್ರು ಪುನೀತಣ್ಣ. ಸೊ ನಿಜವಾಗ್ಲೂ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮಾಗಡಿನೇ ಅವ್ರ ಊರು ಅಂತ. ಅವ್ರು ಮಾಗಡಿ ಅವ್ರ ಊರು. ಅಂದ್ರೆ ಅವ್ರ ಡೀಟೇಲ್ಸ್ ಅವ್ರು ಕೇಳಿ ಅಲ್ಲ, ನೀವು ಹೇಳ್ತಾರೆ ಸಂಕ್ಷಿಪ್ತವಾಗಿ ಉತ್ತರಿಸಿದ್ರೆ ಕೊಡಬೇಕಲ್ಲ. ಸೊ ಹಾಗೆ ಪ್ರಾಯಶಃ ಸಿನಿಮಾ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಡೈರೆಕ್ಟರ್ ಎಲ್ಲ ಅಲ್ಲೇ ಸುತ್ತಿ ಅಲ್ಲಿಗೆ ಬಂದೆ ಮತ್ತೆ. ಅದೇ ಮೇನ್ ಅದೇ ಅಲ್ವಾ, ಇಡೋದು 15ಕ್ಕೆ. ಸೊ ನಮ್ಮ ಡೈರೆಕ್ಟರ್ ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಶೂಟಿಂಗ್ ಹೋಗಿನ ಮುಂಚೆನೇ ನಾವು ಹೋಮ್ವರ್ಕ್ ಎಲ್ಲ ಮಾಡಿ ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೀವಿ. ಸೊ ಶೂಟಿಂಗ್ ಒಂದು ಓವರಾಲ್ ಒಂದು 20 ಡೇಸಲ್ಲಿ ಮುಗಿಸಿದ್ದೀವಿ. ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂತು, ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಸೊ ಐ ಆಮ್ ಹ್ಯಾಪಿ ವಿತ್ ಡೂಯಿಂಗ್ ದಿಸ್ ಟೀಮ್. ವಾಟ್ ಡೂಯಿಂಗ್? ಸಿನಿಮಾ ಡೂಯಿಂಗ್. ಎಸ್, ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಹೈಡ್ ಆ್ಯಂಡ್ ಸೀಕ್? ಅಂದರೆ ಪ್ರತಿಯೊಂದು ಸಿನಿಮಾಗಳು ನಾವು ಒಂದೇ ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಿ, ಈ ಸಿನಿಮಾದಿಂದ ಏನೋ ಒಂದಾಗತ್ತೆ, ಈ ಸಿನಿಮಾದಿಂದ ಏನೋ ಒಂದಾಗತ್ತೆ ಅಂತ. ಸೊ ನನಗೆ ಒಂದು ಮನಸ್ಸಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ, ಈ ಸಿನಿಮಾದಿಂದ ನನಗೇನೋ ಒಂದಾಗತ್ತೆ ಅಂತ. ಯಾಕೆಂದರೆ ನಾನು ಇದುವರೆಗೂ ಮಾಡಿರೋ ಪಾತ್ರಗಳಿಗಿಂತ ಈ ಒಂದು ಸಿನಿಮಾದಲ್ಲಿ ಬೇರೆ ಥರದೇ ಪಾತ್ರವನ್ನು ನಿರ್ವಹಿಸಿದ್ದೀನಿ. ಅಂದರೆ ಹೇಗೆ ಅಂತಂದರೆ ಇಷ್ಟುವರೆಗೂ ಕಾಮಿಡಿ ಆ ಥರದ್ದು ಸ್ವಲ್ಪ ಜೋಲ್ ಆಗಿರ್ತಿದ್ದೆ. ಸೊ ಈ ಒಂದು ಸಿನಿಮಾದಲ್ಲಿ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಕ್ಯಾರೆಕ್ಟ್ರು. ಸೊ ಅಂದರೆ ಮೆಂಟಲಿ ಅಂದರೆ ಮೈಂಡ್ ಗೇಮ್ ಜಾಸ್ತಿ ಇದೆ. ಅಂದರೆ ವಿಲನ್ ಥರನೂ ಅಲ್ಲ. ಸೊ ಮೈಂಡ್ ಗೇಮ್, ತಲೆ ಯೂಸ್ ಮಾಡಿ ಒಬ್ಬರನ್ನ ಇದು ಮಾಡೋದು, ಮ್ಯಾನಿಪ್ಯುಲೇಟ್ ಥರ ಮಾಡೋದು, ಆ ಥರದ್ದೊಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅಂದರೆ ಆ ಪಾತ್ರಕ್ಕೆ ತುಂಬ ಅಂದರೆ ನನಗೆ ಡೈರೆಕ್ಟರ್ ಸರ್ ಬಂದು ಆ ಪಾತ್ರನ ನನಗೆ ಹೇಳಿದಾಗಲೂ ಕೂಡ ನಾನು ಅದ್ರ ಬಗ್ಗೆ ವರ್ಕ್ ಮಾಡಿದ್ದೆ. ಸೊ ಹಿಂಗೆ ಮಾತಾಡಬೇಕು. ಮತ್ತು ಅವರು ಡೈರೆಕ್ಟರ್ ಸರು ಅಷ್ಟೇ, ಅಂದರೆ ಜಗ್ಗಿಯವರು ನೀವು ಈ ಥರ ಹೇಳೋದಕ್ಕಿಂತ ಅದನ್ನು ಈ ಥರ ಹೇಳ್ಬೋದಲ್ಲ ಅನ್ನೋ ಥರ ಕೆಲವೊಂದು ವಿಚಾರಗಳನ್ನ ತುಂಬ ಅಂದರೆ ಅವ್ರಿಗೆ ಹೇಗೆ ಬೇಕೋ ಆ ಥರ ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದೊಂದು ಅವ್ರಿಗಿರೋಂಥ ಟ್ಯಾಲೆಂಟು ಮತ್ತು ಥಾಟ್ಸು ತುಂಬ ಚೆನ್ನಾಗಿದೆ ಮೇಡಮ್. ಓಕೆ, ನಂಗೆ ಅನ್ಸು ನೀವು ಇಬ್ಬರು ಇದ್ದೀರಾ ಅಂತ ಹೇಳಿದ್ರೆ ಭರ್ಜರಿಯಾಗಿ ನಮ್ಮನ್ನ ನಗಿಸ್ತೀರಾ ಅಂತ ಅನ್ನಿಸ್ತಾ ಇದೆ. ಏನು ಹೇಳ್ತೀರಾ ಸೂರಜ್? ಖಂಡಿತ ಮೇಡಮ್, ನಮ್ಮ ಸೆಟ್ ಅಂತೂ ನಿಜವಾಗ್ಲೂ ತುಂಬ ಜಾಲಿಯಾಗಿತ್ತು, ತುಂಬ ಮಜವಾಗಿತ್ತು. 8 ಗಂಟೆ ಮೇಲೆ ಇನ್ನೂ ಜಾಸ್ತಿ ಜಾಲಿ. ಏನದು 8 ಗಂಟೆ ಸೀಕ್ರೆಟ್ ಅಂತ? ಅದು 8 ಗಂಟೆ ಮೇಲೆ ಮೇಡಮ್, 8 PM ಬ್ರ್ಯಾಂಡ್. ಎಸ್, ಎಲ್ಲರೂ ಆಕ್ಟಿವ್ ಆಗ್ತಿದ್ದು ನಾವು 8 PM ಮೇಲೆ. ಏನದ್ರ ಗುಟ್ಟು ಹೇಳಿ ಸರ್? 8 PM. ಅದು 8 PM ಮೇಡಮ್. ಅದು 8 PM ಅಂತ ಹೇಳಿದ್ರೆ 8 PM ಅಂದ್ರೆ ನೋಡಿ ಈಗ ನೀರು 8 PM ಅನ್ನೋದು ನೀರು. ಏನು ಹೇಳ್ತಿದ್ದೆ? ನೀರು 8 PM ನೀರು ಆಕ್ಟಿವ್ ಆಗಕ್ಕೆ. ಅದಲ್ಲ ವಿಷಯ, ಸುಮ್ಮನೆ ಗೊತ್ತಾಗಲ್ಲ. ಆಂಕರಿಂಗ್ ಮಾತಾಡ್ತಾಗ ಅದೊಂದು 8 ಗಂಟೆ ಮೇಲೆ ವೆದರ್ ಚೇಂಜ್ ಆಗುತ್ತೆ, ಚಳಿಗಾಲ ಬೇರೆ. ಸಂಕ್ಷಿಪ್ತವಾಗಿ ಆ ಚಳಿಗೆ ಶೂಟಿಂಗ್ ಮಾಡಬೇಕು ಅಂದ್ರೆ ತಮಾಷೆ ಅಲ್ಲ, ಬಿಸಿದೇನ ತಗೋಬೇಕು. ಸೊ ಆ ಥರ ಎಲ್ಲ ಅಭ್ಯಾಸಗಳಿದಾವೆ. ಶಿಶಿ ಬಾಡಿ ಬಿಸಿ ಆಗೋಕೆ ಅಲ್ಲ ಮೇಡಮ್, ಬೀಳೋದು ಅಂದ್ರೆ ಇದೇ ಇರಬೇಕು.
ಅಂದ್ರೆ ಮುಂದೆ ಫೈರ್ ಕ್ಯಾಂಪ್ ಹಾಕೊಂಡು ಬಿಸಿ ಚಳಿ ಕಾಯಿಸ್ಕೊಂಡು ಓಕೆ ಓಕೆ ಅದೊಂದು ಆಕ್ಟಿವ್ ನೋಡಿ, ನಿಮ್ಮ ಮುಂದೆ ಬೆಂಕಿ ಹಾಕಿದ್ರೆ ಹಿಂಗೆ ಆಕ್ಟಿವ್ ಆಗುತ್ತೆ, ಹೌದೌದು. ಆ ಥರ ಮೇಡಮ್. ಸೂಪರ್ ಸರ್. ಸರ್ ಹೇಗೆ ಸಿಕ್ತು ಸರ್ ಇದು ಕತೆ ನಿಮಗೆ? ಅವ್ರು ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು? ಆ ದಿನಗಳ ಬಗ್ಗೆ ಹೇಳಿ. ನಿಮ್ಮ ಕತೆ ಕೇಳಿದಾಗ ಹೇಗೆ ಅನಿಸ್ತು? ಯಾಕೆ ನೀವು ಒಪ್ಕೊಂಡ್ರಿ ಹೈಡ್ ಅಂಡ್ ಸಿಕ್ ಸಿನಿಮಾನ ಅಂತ ಹೇಳಿ? ಫೋನ್ ಮಾಡಿದ್ರು ಟಿ ಡ್ರೈವರ್, ಯಾಕೆಂದ್ರೆ ಬೆಳಗಿಂದ ಇಂಟರ್ವ್ಯೂಲ್ ಮೇಡಮ್ ಫೋನ್ ಮಾಡಿದ್ರು, ಟಿ ಡ್ರೈವರ್ ಇಲ್ಲ ಅಂತಂದ್ರು, ಬಂದೆ ಟಿ ಡ್ರೈವರ್ ಫೋನ್ ಮಾಡಿದ್ರು ಮೇಡಮ್. ಫೋನ್ ಮಾಡಿ, ಸೂರಜ್ ಅವರೇ ನಾನು ಪುನೀತ್ ಅಂತ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದೀನಿ, ಓಕೆ ಸರ್ ಮಾಡಿ ಅಂದೆ. ಸರಿ, ನಮ್ದು ಹೈಡ್ ಅಂಡ್ ಸಿಕ್ ಅಂತ ಸಿನಿಮಾ. ಹೌದಾ ಸರ್, ನನ್ನ ಪಾತ್ರ ನಮ್ಮ ಕ್ಯೂರಿಯಾಸಿಟಿ ಆರ್ಟಿಸ್ಟ್ ಅಂದ್ಮೇಲೆ ಇದ್ದಿರುತ್ತೆ ಯಾವ ಥರ ಪಾತ್ರ ಅಂತ, ಒಂದು ಒಳ್ಳೆ ಮೇಜರ್ ಪಾತ್ರ. ಸೊ ಈ ಪಾತ್ರ ನೀವಿದ್ರೆ ಮಾತ್ರ ಟ್ರಾವೆಲ್ ಆಗೋದು. ಆಗ ಏನೋ ಒಂದು ನೀವಿದ್ರೆ ಮಾತ್ರ ಅಂತಾನು ಹೇಳಿದ್ರ? ಹೇಳಿದ್ರು, ನಾನಿದ್ರೆ ಮಾತ್ರ ಟ್ರಾವೆಲ್ ಆಗೋದು. ಓಕೆ, ಸೂಪರ್. ಅದೇ ನನ್ನ ಪಾತ್ರದ ಎಕ್ಸ್ಪೀರಿಯನ್ಸ್ ಏನು ಬರುತ್ತೆ ಪಾತ್ರ, ಅದೇ ನಮ್ಮ ಪಾತ್ರ ಇದು ಕಥೆಯಲ್ಲಿ ಒಂದು ಟಿ ಬರುತ್ತೆ, ಆ ಟಿಟಿಗೆ ಒಬ್ಬ ಡ್ರೈವರ್ ಡ್ರೈವರ್ ಬಂದ್ರೆ ಮಾತ್ರ ಗಾಡಿ ಟ್ರಾವೆಲ್ ಆಗುತ್ತೆ, ನಮ್ಮ ಕಥೆನೂ ಟ್ರಾವೆಲ್ ಆಗುತ್ತೆ ಅಂದ್ರು ಮೇಡಮ್. ಓಕೆ. ಹಾಗೊಂಚೂರು ಮನಸ್ಸಿಗೆ ಖೇದ ಉಂಟಾಯ್ತು, ಏನು ಡ್ರೈವರ್ ಅಂತವ್ರೆ, ಆದ್ರೂ ಪರವಾಗಿಲ್ಲ ನೋಡುವ, ಒಂಚೂರು ಬನ್ನಿ ಇಲ್ಲಿ ಆಫೀಸಿಗೆ ಬನ್ನಿ ಅಂದಾಗ ಎಲ್ಲ ಆಫೀಸಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ರು, ಜಗ್ಗಿ ಸರ್, ಆಮೇಲೆ ನಮ್ಮ ಹೀರೋ ಸರ್, ಹೀರೋಯಿನ್ ಮೇಡಮ್ ಎಲ್ಲ ಇದ್ರು. ಸೊ ಫಸ್ಟ್ ಒಂಚೂರು ನಾಚಿಗೆ, ಕಂಫರ್ಟೇಬಲ್. ಸೊ ಆಮೇಲೆ ಕೂತು ಆಮೇಲೆ ಡೈಲಾಗ್ ಕೊಟ್ಟರು ಮೇಡಮ್, ಎಲ್ಲ ಪೇಜು ಬುಕ್ ಡೈಲಾಗ್ ಇತ್ತು. ಆಗ ಖುಷಿ ಆಯ್ತು, ಆ ಡ್ರೈವರಿಗೆ ಡೈಲಾಗ್ ಇದೆ ಅಂತ. ಆಮೇಲೆ ಡ್ರೈವರ್ಗೆ ಒಂದು ವ್ಯಾಲ್ಯೂ ಕೊಟ್ಟರು, ಖುಷಿ ಆಯ್ತು. ಗಾಡಿ ಓಡ್ಸಕ್ ಬರ್ತಿತ್ತು ಮೊದಲು? ಅಷ್ಟು ಅದೇ ಕೇಳಿದ್ರು ನನಗೆ, ಯಾಕೆ ದೇವ್ರನ್ನ ಹೇಳ, ನಿಜವಾಗ್ಲೂ ಡೇಟ್ರ್ ನಾನು ಸುಳ್ಳು ಹೇಳ್ತಿಲ್ಲ, ನೀವು ಕೇಳಿದ್ರೆ ಗೊತ್ತಾ ಟಿ ಓಡ್ಸಕ್ ಬರುತ್ತಂತ. ನಮ್ಮ ತಾಯಿಯಣಗೆ ನನಗೆ ಬರ್ತಿರ್ಲಿಲ್ಲ ಸರ್, ಸುಮ್ಮನೆ ಸಿನಿಮಾ ಸಿಗುತ್ತಲ್ವಾ ಅಂತ ನಾನು ಬಂದೆ, ಟಿ ಓಡಿಸ್ತೀನಿ ಅಣ್ಣ ಅಂತ. ಫಸ್ಟ್ ಟೈಮ್ ನಾನು ಟಿ ಓಡಿಸಿರು, ಕಾರ್ ಓಡಿಸಿದ್ದೆ, ಟಿ ಓಡಿಸ್ ಅಭ್ಯಾಸ ಇರಲಿಲ್ಲ. ಆದ್ರೆ ಮುಂದೆ ಹಿಂಗೆ ಪ್ರೊಫೆಷನಲ್ ಆಗಿ ಓಡಿಸ್ತಾರೆ, ಸ್ಟಾರ್ಟ್ ಮಾಡಿ ತುಂಬಾ ಡಿಫ್ರೆನ್ಸ್ ಇದೆ. ಒಳಗೆ ಪುಗು ಆಗ್ತಿತ್ತು ಮುಂದೆ ಗಾಡಿ, ಕಾರ್ ಅವನೊಬ್ಬ ಸೈಕಲ್ ಅಲ್ಲಿ ಮಾಡಿ ಅಡ್ಡ ಹೋಗ್ಬಿಟ್ಟ, ಜಸ್ಟ್ ಮಿಸ್, ಬ್ರೇಕ್ ಹಾಕಲ್ಲ, ಆಕ್ಟಿಂಗ್ ಫೀಲಿಂಗ್ ಅಲ್ಲಿ ಇರ್ತಾನೆ, ಅವನ ಅಡಿಗೆ ಬಿದ್ದು ಹೋಗ್ತಾನೆ ಅನ್ನ, ಬ್ರೇಕ್ ಹೊಡೆದು ಮ್ಯಾನೇಜ್ ಮಾಡಿದೆ, ಏನಿಲ್ಲ ಸರಿ ಹೋಗ ಪರವಾಗಿಲ್ಲ ಅಂತ ಹೇಳಿ. ಸೊ ಆ ಥರ ಫಸ್ಟ್ ಟೈಮ್ ಟಿ ಬಿಟ್ಟಿರೋದು, ಅದನ್ನು ತೋರಿಸಿಲ್ಲ. ಸೂಪರ್. ಓಕೆ ಸರ್, ನಿಮಗೆ ಈ ಕತೆ ಇದೆ ಹೈಡ್ ಅಂಡ್ ಸಿಕ್ ಅಲ್ಲಿ ನೀವೊಂದು ರೋಲ್ ಮಾಡಬೇಕು ಅಂತ ಅಪ್ರೋಚ್ ಮಾಡಿದಂಥ ಸಂದರ್ಭನ ಈಗ ನೆನಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಆ ಟೈಮ್? ಹೌದು ಮೇಡಮ್, ಅಂದರೆ ನಾನು ನಂದಿ ಸರ್ ಅಂತ ಇದ್ರು ಕೋ ಡೈರೆಕ್ಟ್ರು. ಸೊ ಅವರು ನಗಾರಿ ಅಂತ ಒಂದು ಸಿನಿಮಾ ಮಾಡಿದ್ರು, ಆಮೇಲೆ ಟಾಮ್ ಅಂಡ್ ಜೆರಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಪರಿಚಯ ಆಗಿತ್ತು ಅವ್ರು ಹಿಂಗೆ ಫೋನ್ ಮಾಡಿದ್ರು ನನಗೆ, ಈ ಥರ ಹೈಡ್ ಅಂಡ್ ಸಿಕ್ ಅಂತ ಒಂದು ಸಿನಿಮಾ ಇದೆ ಸರ್, ನೀವು ಬಂದು ಒಂದು ಸತಿ ಮಾತಾಡ್ಕೊಂಡು ಹೋಗಿ ಅಂತ. ನಾನು ಅವತ್ತು ಸಿಕ್ಕಿ ಒಂದು ಹೋಟ್ಲಲ್ಲಿ ಡೈರೆಕ್ಟರ್ ಸರ್ ನನಗೆ ಕತೆ ಹೇಳಿದ್ರು. ಅಂದರೆ ಅವ್ರು ನರೇಷನ್ ಕೊಟ್ಟಂಥ ರೀತಿ ಇತ್ತಲ್ಲ, ನನಗೆ ಭಾಳ ಇಂಪ್ರೆಸ್ ಆಯಿತು. ಅಂದರೆ ತುಂಬ ವಿಷಯಗಳನ್ನ ಹೇಳಿದ್ರು ಸರ್. ಈ ಥರದ್ದು ಅಂದರೆ ನನಗೇನು ಅನಿಸಿದ್ದು ಅಂದರೆ ಒಂದು ಕತೆ ಯುನಿಕ್ನೆಸ್ ಇಷ್ಟ ಆಗಿದ್ದು. ಅಂದರೆ ಹಿಂಗೂ ಇರುತ್ತಾ ನಮ್ಗೆ, ಯಾಕೆ ಗೊತ್ತಿರಲ್ಲ. ಒಂದು ಕಿಡ್ನಾಪಿಂಗೇ ಒಂದು ಆರ್ಗನೈಸೇಷನ್ ಮೂಲಕ ನಡೆಯುತ್ತೆ ಅನ್ನೋದೇ ಒಂದು ಯುನಿಕ್ನೆಸ್. ಅದು ನಮ್ಗೆ ಏನೊಂದು ಕಿಡ್ನಾಪ್ ಅಂದರೆ 4-5 ಜನ ಗ್ರೂಪ್ ಇರ್ತಾರೆ, ಒಂದು ಓಮ್ನಿ ಗಾಡಿ ತರ್ತಾರೆ, ತುಂಬ್ಕೊಂಡು ಹೋಗ್ತಾರೆ, ಇಷ್ಟೇ ನಮ್ಗೆ ಗೊತ್ತಿದ್ದು. ಅವ್ರೇನೋ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತ. ಬಟ್ ಇದನ್ನ ನಡೆಸೋದಕ್ಕೆ ಅಂತಲೇ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ ಅನ್ನೋದೊಂದು ವಿಚಾರ ಇದೆಯಲ್ಲ, ಅದೇ ಗೊತ್ತಿತ್ತು ಅಲ್ಲ, ನನಗೆ ಗೊತ್ತಿರಲಿಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಅವಲ್ಲಿಂದ ನೀನು ಮಾತಾಡೋಕ್ಕೆ ಅವಕಾಶ ಕೊಟ್ಟರು ನೀನು ಮಾತಾಡಿದೆ, ನಾನು ಮಾತಾಡ್ತೀನಿ ಬಿಟ್ಬಿಡು ತಂದೆ, ಯಾಕಂದೆ ಮಾತಾಡ್ತಾ ಇದೆಯಾ ತಂದೆ, ಶನಿವಾರ ಫುಲ್ ನಿಂದೆ ಬರುತ್ತೆ, ನಂದೇ ಬಂದ್ಬಿಟ್ಟು ನಿಂದೇ ಬರೋದಾ. ನಾವು ಸೀರಿಯಸ್ ಮ್ಯಾಟರ್ ಮಾತಾಡುವಾಗ ಮಧ್ಯ ಬಾಯಿ ಹಾಕಿದ್ರೆ ಹಂಗೆ ಒಂಚೂರು ಬೇಜಾರು ಆಯ್ತು ಬಿಡಿ, ಎಲ್ಲಿಂದ ಸ್ಟಾರ್ಟ್ ಅಲ್ಲಿದ್ದೆ ಇದು ಆರ್ಗನೈಸೇಷನ್ ಅಲ್ಲಿ. ಅದು ಹಂಗಂದ್ರೆ ಆ ಥರದ್ದು ಒಂದು ಇಂಪ್ರೆಸ್ ಆಗಿ ಓಕೆ ಅಂದು ಮಾಡಿದೆ ಮೇಡಮ್. ನನ್ನ ಮಗ ಬಿಡಲ್ಲ ಬಿಡಿ ಮಾಡಿದ್ರೆ ಒಪ್ಕೊಂಡ್ರೆ. ಓಕೆ ಎಸ್ ಸೂರಜ್ ಸರ್, ಈಗ ಒಂದು ಸಿನಿಮಾ ಅಂತಂದಾಗ ಆ ಸೆಟ್ಟಲ್ಲಿ ಆಗಿರ್ಬೋದು, ಅದು ಇಡೀ ಚಿತ್ರೀಕರಣ ಆಗುವ ತನಕ ಅಂದರೆ ಮುಗ್ದ ತನಕ ಏನೋ ಒಂದು ಒಳ್ಳೆ ಮೆಮೊರಿಗಳು 100% ಇರುತ್ತೆ ನಿಮ್ಮ ತಲೆಯಲ್ಲಿ. ಹೈಡ್ ಆ್ಯಂಡ್ ಸಿಕ್ ಅಂತ ಬಂದಾಗ ಯಾವತ್ತಿಗೂ ಕೂಡ ತಲೆಯಲ್ಲೇ ಉಳಿಯುವಂಥ ಹಲವು ವಿಚಾರಗಳಿರುತ್ತೆ. ಅದನ್ನು ದಯವಿಟ್ಟು ನಿಮ್ಮ ಅಭಿಮಾನಿಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ. ಇಲ್ಲ ಅದೇ 8 PM ಬಿಟ್ಟು ಬೇರೆ ಹೇಳಿ. ಇಲ್ಲ 8 PM ಅಲ್ಲ, ಪ್ರತಿಯೊಂದು ಇದು ಮೆಮೊರಿಯಾಗಿ ಇದೆ. ಅಂದರೆ ಯಾವುದು ಹೇಳೋದು, ಎಲ್ಲ ಮಾಡಿದ್ವಿ, ಭಾಳ ತಿಂಡೆ ಮಾಡಿದ್ವಿ. ಸಿಕ್ಕಾಪಟ್ಟೆ ಗಾಂಚಲಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ರಂತೆ, ಹೌದಾ? ಇಲ್ಲ ಮೇಡಮ್, ಯಾಕೆ ಸೆಟ್ಟಲ್ಲಿ ಇಲ್ಲ ಕೊಟ್ಟರೆ ಇಲ್ಲ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? ಗಾಂಚಲಿ ಮೀನ್ಸ್ ಉಪದ್ರ ಅದು ಕೊಟ್ಟಿದ್ದೀನಿ, ಅದನ್ನೇ ಉಪದ್ರ ಕೊಟ್ಟಿದ್ದೀನಿ. ಬಟ್ ಕಂಪ್ಲೀಟ್ ಜರ್ನಿ ಒಂದು ಚಂದ. ಅಂದರೆ ನೈಟ್ ಶೂಟ್ಗಳು ಜಾಸ್ತಿ ಇತ್ತು, ಮತ್ತು ಬೆಂಗಳೂರಲ್ಲಿ ಇರಲಿಲ್ಲ. ಆಲ್ಮೋಸ್ಟ್ ಹೊರಗಡೆ ಅಂದರೆ ಕಾಡು, ಈ ಜನ ಇಲ್ದಿರೋ ಜಾಗ, ಕತ್ಲೆ. ಅಂದರೆ ನಮ್ಗೆ ಹೆಂಗಾಗ್ಬಿಟ್ಟಿತ್ತು ಮೇಡಮ್, 12 ಗಂಟೆ 1 ಗಂಟೆ ಆಗೋದು ಶೂಟ್ ಮುಗಿಯೋದು. ಸೊ
ಸೊ ಎಷ್ಟೋ ಸತಿ ಪಾಪ ನನ್ನನ್ನು ಕರ್ಕೊಂಡೋಗಿ ರಾತ್ರಿ ಹೊತ್ತು ಅಂದರೆ ಡ್ರೈವಿಂಗೆಲ್ಲ ಆಲ್ಮೋಸ್ಟ್ ಪಾಪ ನನ್ನನ್ನು ಕರ್ಕೊಂಡೋಗ್ತಾ ಇದ್ದಿದ್ದೆ ಇವನು. ಯಾಕಂದರೆ ಅಷ್ಟು ಕತ್ಲಲ್ಲಿ 12 ಗಂಟೆ ಅಲ್ಲಿ ಯಾರು ಇರ್ತಿರ್ಲಿಲ್ಲ ಮೇಡಮ್. ಫುಲ್ಲು ಕತ್ಲು ಅಂದರೆ ಈ ಕಡೆ ಗಾರ್ಡ್ ಸೆಕ್ಷನು ಈ ಕಡೆ ಗಾರ್ಡ್ ಸೆಕ್ಷನು. ಅದು ನಮ್ಮ ಸುಮಾರು ಒಂದು 20 ಕಿಲೋಮೀಟ್ರ್ ಇತ್ತು ರೂಮ್ ಮಾಡಿರೋದು. ಯಾಕಂದರೆ ಈ ಕಡೆ ಎಲ್ಲೂ ಇರ್ತಿರ್ಲಿಲ್ಲ. ಆ ಥರದ್ದೆಲ್ಲ ಕೆಲವೊಂದು ಸಲ ನನಗೂ ಸ್ವಲ್ಪ ಭಯ ಆಗಿರುವಂಥ ಒಂದು ಸನ್ನಿವೇಶಗಳು ಉಂಟು ಆ ಥರದ ಸಂದರ್ಭದಲ್ಲಿ. ಮೆಮೊರಿ ನಿಮಗೂ ಅದೇ ಉಳ್ಕೊಂಡಿರೋದಾ? ಅಂದರೆ ಅಷ್ಟು ಯಾವತ್ತು ಹೋಗ್ತಿರ್ಲಿಲ್ವಲ್ಲ ಮತ್ತೆ ಮೇಡಮ್. ಕ್ಲೀನ್ ಅಂದ್ರೆ ಅರ್ಜೆಂಟ್ ಅವಸರ ಇಲ್ಲ, ಕ್ಲೀನ್ ಪ್ಲಾನ್ಡ್ ಆಗಿ ಶೂಟಿಂಗ್ ಮಾಡ್ತಿದ್ವಿ. ಇವತ್ತು ಇಷ್ಟು ಸೀನ್ ಮುಗಿಸ್ಬೇಕಂದ್ರೆ ಪ್ಲಾನ್ಡ್ ಆಗಿ ಎಷ್ಟು ಮಾಡ್ಬೋದು, ಕ್ಲೀನ್ ಅಷ್ಟೇ ಮಾಡ್ತಿದ್ವಿ. ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅವ್ರು ನೋಡ್ತಿದ್ರೆ ಒಂದು ಒಳ್ಳೆ ಪ್ರತಿಭಾನ್ವಿತ ಡೈರೆಕ್ಟರ್ ಅಂತ ಅನ್ಸುತ್ತೆ. ಟ್ರೈಲರ್ ಅಲ್ಲಿ ಕಾಣಿಸ್ತಾ ಇದೆ, ರಿಸಲ್ಟ್ ಗೊತ್ತಾಗ್ತಿದೆ. ಅವ್ರ ಬಗ್ಗೆ ಹೇಳೋದು ಒಳ್ಳೆ ಥಾಟ್ಸ್ ಇದೆ. ಸೊ ಸಿನಿಮಾನ ಪ್ಲಾನ್ಡ್ ಆಗಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿದೆ. ಸೊ ಒಳ್ಳೆ ನಿರ್ದೇಶಕ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಅಂದ್ರೆ ಸ್ಟಾರ್ಟಿಂಗ್ ಕತೆ ಮಾಡೋದ್ರಿಂದ ಇರ್ಬೋದು, ಅವನ ಹೇಳ್ದ ಎಕ್ಸ್ಪ್ಲೇನ್ ಎಷ್ಟು ಚೆನ್ನಾಗಿ ಕತೆನ ಹೇಳಿದ್ರು ಅಂದ್ರೆ ನನಗೂ ಅಷ್ಟೇ ಎಷ್ಟು ಚೆನ್ನಾಗಿ ನರೇಶನ್ ಮಾಡಿದ್ರು ಅಂದ್ರೆ ಸಿನಿಮಾನೇ ಒಂದು ಕಾಣಿಸ್ತು ನನ್ನ ಕಣ್ಮುಂದೆ ಅವ್ರು ಹೇಳ್ಬೇಕಾದ್ರೆ. ಇವ್ರು ಬರೀ ನರೇಶನ್ ಕೊಟ್ರೆ ಸೊ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡ್ಬೋದು. ಆಗ ನಮ್ಗೆ ಅದೊಂದು ಏನೊಂದು ಇಷ್ಟನೋ ಆಸೆ ಏನೊಂದು ಖುಷಿ ಆಗುತ್ತೆ ಅವ್ರು ಆ ಥರ ಕತೆ ಹೇಳಿದಾಗ. ಸೊ ಪ್ರತಿಯೊಬ್ಬರು ಪಾತ್ರದ ಬಗ್ಗೆನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ನಿಮ್ಮ ಪಾತ್ರ ಹಿಂಗೆ ಬರುತ್ತೆ, ನಿಮ್ದು ಡೈಲಾಗ್ ಹಿಂಗಿರುತ್ತೆ, ಈ ಸಿಚುವೇಶನ್ ಹಿಂಗಿರುತ್ತೆ, ಇದು ಈ ಲೊಕೇಶನ್ ಇರುತ್ತೆ. ಸೊ ಹಂಗೆಲ್ಲ ಹೇಳಿದಾಗ ನಿಜವಾಗ್ಲೂ ಖುಷಿ ಆಯ್ತು ಮೇಡಮ್. ಇನ್ನೊಂದು ವಿಷಯ ಏನಂದ್ರೆ ಧೋನಿ ಅವರು ಕೂಲಾಗಿದ್ದಕ್ಕೆ ವರ್ಲ್ಡ್ ಕಪ್ ಗೆದ್ದಿದ್ದು. ನಮ್ಮ ಡೈರೆಕ್ಟರ್ ಕೂಲಾಗಿರೋದಕ್ಕೆ ಈ ಸಿನಿಮಾ ಗೆಲ್ಲುತ್ತೆ. ಸೂಪರ್ ವಿಷಯ. ಅಂದರೆ ಅವ್ರು ಕೂಲಾಗಿ ಹೇಳ್ತಿದ್ರು ಮೇಡಮ್. ಆರ್ಟಿಸ್ಟ್ಗೆ ಟೆನ್ಷನ್ ಕೊಡಬಾರ್ದು. ಕೆಲವೊಬ್ರು ಸ್ವಲ್ಪ ಹಿಂಗೆ ಬರ್ತಾವಲ್ಲ ಟೆನ್ಷನ್ ಆಗ್ಬಿಡ್ತಾರೆ. ನಾವೇನೊಂದು ಸ್ವಲ್ಪ ಡೈಲಾಗ್ ಮಿಸ್ ಆದ್ರು ಅಂತ ನಾವೇ ಅಯ್ಯೋ ಸಾರ್ ಅಂತ ಏನು ಹಿಂಗೆ ಅಂದ್ರೂ ಆರಾಮಾಗಿರಿ, ಕೂಲಾಗಿರಿ, ಬರುತ್ತೆ ಮಾಡಿ, ಇನ್ನೊಂದು ಮೋರ್ ಟೇಕ್ ಮಾಡಿ, ರೀಲೆಲ್ಲ ಇದು ಆರಾಮಾಗಿ ಮಾಡಿ ಅಂತೇಳಿ ಅಷ್ಟು ಎನ್ಕರೇಜ್ ಮಾಡಿದ್ರು. ಸರ್ ಇಲ್ಲ, ನಿಮಗೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಇವನು ಡೇಟ್ ಕೊಡ್ತಾರೆ. ಅಲ್ಲ ನಾನಾದರೂ ಹಾಕಿಸ್ಕೊಂತ ನೀನು ಹಾಕಿಸ್ಕೊಂಬಿಡು ಹಂಗೆ ಮುಂದೆ. ಎಸ್, 15ಕ್ಕೆ ರಿಲೀಸ್ ಆಗ್ತಿದೆ. ನಿಮಗೆ ಗೊತ್ತಿದೆ ಸಿಚುವೇಶನ್ ಹೇಗಿದೆ ಅಂತ ಹೇಳಿ. ಒಂದೊಂದು ದಿನ ಒಂದು ಶುಕ್ರವಾರ ಬಂತು ಅಂದರೆ ಒಂದೊಂದ್ಸರಿ 10ರಿಂದ 8 ಸಿನಿಮಾ, 10 ಸಿನಿಮಾ, 13 ಸಿನಿಮಾ, 15 ಸಿನಿಮಾ ಹೀಗೆ ತಳ್ಳಿ ಹಾಕ್ತಾ ಇದ್ದಾರೆ. ಜನ ಥಿಯೇಟ್ರಿಗೆ ಬರೋದಕ್ಕೂ ಕನ್ಫ್ಯೂಸ್ ಆಗೋ ಲೆವೆಲ್ಗೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಈಗ ಇದು ಕೂಡ ಒಳ್ಳೆ ಸಬ್ಜೆಕ್ಟ್. 100% ಒಳ್ಳೆ ಮನೋರಂಜನೆ ತಗೋಬಹುದು. ಅದೇ ರೀತಿ ಹಲವಾರು ಸಿನಿಮಾಗಳು ಬಂದು ಕಣ್ಮರೆ ಆಗ್ತಿದ್ದಾವೆ. ಆ ಥರ ಆಗಬಾರ್ದು ಅಂತ ನಮ್ಮ ಆಸೆ ಕೂಡ ಹೌದು. ಕನ್ನಡ ಸಿನಿಮಾಗಳು ಉಳಿಬೇಕು, ಬೆಳಿಬೇಕು, ಇನ್ನಷ್ಟು ಹೆಸರು ಮಾಡಬೇಕು ಅಂತ ಹೇಳಿ. ಸೊ ವಿಭಿನ್ನವಾಗಿ ಪ್ರಚಾರ ಮಾಡೋದಾದ್ರೆ ನಿಮ್ಮ ಕಡೆಯಿಂದ ಹೇಗೆ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಆ್ಯಂಡ್ ಜನ ಥಿಯೇಟ್ರಿಗೆ ಬರಲೇಬೇಕು, ಗುರು ಬಂದು ನೋಡಲೇಬೇಕು, ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಅಂತ? ಮೇಡಮ್, ನಮ್ಮ ಸಿನಿಮಾ ಒಂಥರ ಫುಲ್ ಮೀಲ್ಸ್ ಥರ, ಯಾವುದು ಕಡಿಮೆ ಇಲ್ಲ, ಅನ್ಲಿಮಿಟೆಡ್. ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರಲಿ, ರೊಮ್ಯಾನ್ಸು, ಫೈಟು, ಆಮೇಲೆ ಕಂಟೆಂಟು ಪ್ರತಿಯೊಂದು ಇದೆ ಮೇಡಮ್. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕರವರೆಗೂ ಒಂದು ಸಿನಿಮಾ ನೋಡ್ಬೋದು, ಅಷ್ಟು ಒಳ್ಳೆ ಸಿನಿಮಾ. ಸೊ ನೀವು ಬಂದ ಮೇಲೆ ಅಂತೂ ಮೋಸನಿಲ್ಲ, ಸಿನಿಮಾ ಏನು ಹಂಗೆ ಚೆನ್ನಾಗಿಲ್ಲ ಮಾತಂತೂ ಕೇಳಿಕ್ಕೆ ಸಾಧ್ಯನಿಲ್ಲ. ಸೊ ಅಷ್ಟು ಚೆನ್ನಾಗಿದೆ ಸಿನಿಮಾ. ನಿಮ್ಗೆ 2.5 ಅವರು ನಿಮ್ಮ ಎಲ್ಲ ಯೋಚನೆ ಬಿಟ್ಟು ಕಂಪ್ಲೀಟ್ ಆ ಸಿನಿಮಾದೊಳಗೆ ಇನ್ವಾಲ್ವ್ ಮಾಡ್ತೀವಿ. ಸೊ ಎಲ್ಲರೂ ಬನ್ನಿ, 15ಕ್ಕೆ ರಿಲೀಸ್ ಆಗ್ತಿದೆ, ನಮ್ಮ ಸಿನಿಮಾನ ಗೆಲ್ಲಿಸಿ. ಎಸ್, ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಥಿಯೇಟರ್ ಬನ್ನಿ. ಇದು ಮೇನ್ ಬೇಸೇ ನಮ್ಗೇನು ಖುಷಿ ಅಂತ ಹೇಳ್ಕೊಳ್ಳೋದಕ್ಕೆ, ಇದು ಥ್ರಿಲ್ಲರ್ ಸಬ್ಜೆಕ್ಟ್. ಯೂಶುವಲ್ ಆಗಿ ಥ್ರಿಲ್ಲರ್ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಆ ಕ್ಯೂರಿಯಾಸಿಟಿ ಇರುತ್ತೆ, ಅದು ನೋಡಬೇಕು ಅಂತ ಅನ್ಸುತ್ತೆ. ಅದು ಇದರಲ್ಲಿ ತುಂಬ ಎಲಿಮೆಂಟ್ಸ್ ಇದೆ. ಈಗ ನೀವು ಮಾಡಿದ್ದೀರಾ ತಪ್ಪು ಅಂತ ಅನ್ಕೋಬೋದು, ಬಟ್ ನೀವಲ್ಲ, ನೀವು ಆಗಿರಲ್ಲ. ಅದು ಜನ ಇವಾಗ ಇವ್ನು ಮಾಡಿರ್ತಾನೆ ಅಂತ ಅನ್ಕೊಂತಾರೆ. ಜನನ್ನ ಹಿಂಗೆ ಮಾತಾಡಕ್ಕೆ ಬಿಡ್ತಾರೆ ಮೇಡಮ್. ಇಲ್ಲ ನೋಡು ಇವಾಗ ಇವನಾಗಿದ್ದಾನೆ ಅಂತ ಅನ್ಕೊಂತಾರೆ, ಅದು ಅವನಲ್ಲ. ಸೊ ಈ ಥರ ಚರ್ಚೆ ಎಲ್ಲ ಆಗುತ್ತೆ. ಅಂದರೆ ಇದಾಗಿರ್ಬೋದು ಬಟ್ ಎಲ್ಲ ಆಗೋಯ್ತು ಅನ್ನುವಾಗ ಬಟ್ ಅದು ಅವ್ರಾಗಿರಲ್ಲ. ಸೊ ಈ ಥರದ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದಂಥ ಸಿನಿಮಾ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇವಾಗ ಥ್ರಿಲ್ಲರ್ ಕಂಟೆಂಟ್ಗಳು ಸ್ವಲ್ಪ ರೀಚ್ ಆಗ್ತಾ ಇದ್ದಾವೆ ಜನಕ್ಕೆ ಅದು ಇಷ್ಟ ಆಗ್ತಾ ಇದೆ. ಸೊ ಅದೇ ಥರದ್ದು ಒಂದು ಅದ್ಭುತವಾದಂಥ ಸಬ್ಜೆಕ್ಟನ್ನು ಹೈಡ್ ಆ್ಯಂಡ್ ಸಿಕ್ ಮಾಡಿದ್ವಿ. ಹೆಸರಲ್ಲೇ ಇದೆ ಹೈಡ್ ಆ್ಯಂಡ್ ಸಿಕ್ ಅಂತ. ಸೊ ದಯವಿಟ್ಟು ಇದೇ ಮಾರ್ಚ್ 15ನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಪೈರಸಿ ಮಾಡಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಇದೇ ಮಾರ್ಚ್ 15ನೇ ತಾರೀಕು ಬಂದು ಸಿನಿಮಾ ನೋಡಿ. ಮತ್ತೆ ಇನ್ನೊಂದು ಗಮನಿಸಬಹುದು, ರಿವ್ಯೂ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಈಗ ನಾನ್ ಸಿನಿಮಾ ನೋಡೋ ರೀತಿನೇ ಬೇರೆ ಇರುತ್ತೆ, ನೀವು ಸಿನಿಮಾ ನೋಡೋ ರೀತಿನೇ ಇರುತ್ತೆ. ನಿಮ್ಗೆ ಒಂದು ಸಿನಿಮಾ ಅಂದಾಗ ನಿಮ್ಗೆ ಇಷ್ಟ ಆಗ್ಬೋದು ಅಥವಾ ನನಗೆ ಕಷ್ಟ ಆಗಬಹುದು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾನು ಒಬ್ಳು ಸಿನಿಮಾ ನೋಡ್ರೆ ನೋಡ್ದಾ ಹೆಂಗಿದೆ, ಚೆನ್ನಾಗಿಲ್ಲ ಬಿಡು, ಇದನ್ನೇ ನೋಡ್ತೀಯ ಅಂತ ಹೇಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಹೌದಾ, ಚೆನ್ನಾಗಿಲ್ಲ ಅಂತ ಬಿಡು ಅಂತ ಅವ್ರು ನಮ್ಮ ಮಾತುಗಳನ್ನ ಕೇಳ್ಕೊಂಡು ನೀವುಗಳು ಹೋಗೋದನ್ನೇ ಬಿಟ್ಟು ಬಿಡ್ತೀರಾ. ಅದು ಕೂಡ ಜಾಸ್ತಿ ಆಗಿದೆ ಅಂತ ಎಲ್ಲೋ ನಮ್ಗೆ ಗೊತ್ತಾಗ್ತಿದೆ. ಪ್ರತಿ ಶುಕ್ರವಾರ ನಮ್ಗಂತೂ ಗೊತ್ತಾಗ್ತಿದೆ, ಯಾವ್ದಾದ್ರು ಒಂದು ಸಿನಿಮಾಗೆ ನಾವು ಥಿಯೇಟರ್ಗೆ ಹೋಗ್ತೀವಿ ಕವರೇಜ್ ಅಂತ ಬಂದಾಗ. ಈ ರಿವ್ಯೂ ಹೇಳ್ತಾರೆ, ಕೆಟ್ಟದಾಗ ಹೇಳ್ತಾರೆ. ಯಾಕಂದ್ರೆ ನಾವು ಚೆನ್ನಾಗಿದೆಯೋ ಇಲ್ವೋ ಒಂದ್ಸತಿ ನೋಡ್ಬೋದು, ನೋಡಿ ನೀವೆಲ್ಲರೂ ಅಂತ ಹೇಳಿದ್ರೇನೆ ನೀವೆಲ್ಲರೂ ಯಾರು ದುಡ್ಡು ಹಾಕಿರ್ತಾರೋ ಅಥವಾ ನಿಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಉಳಿಯೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ. ಸೊ ಏನ್ ಹೇಳ್ತೀರಾ ಸರ್ ಅಂಥವ್ರಿಗೆ? ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ. ಹೇಳ್ದಂಗೆ ಹೌದು, ಒಬ್ರಿಗೆ ಇಷ್ಟ ಆಗ್ಬೋದು, ಆಗದೆ ಇರ್ಬೋದು.
ಬಟ್ ಇದು ಮಾತ್ರ 100% ಹೌದು. 100ಅಲ್ಲಿ 80% ಜನರಿಗೆ ಇಷ್ಟ ಆಗೇ ಆಗುತ್ತೆ. ಮತ್ತು ಎಲ್ರಿಗೆಲ್ಲ ಇಷ್ಟ ಆಗಬೇಕು ಅನ್ನೋದು ತಪ್ಪು, ಅದು ನಮ್ಮದು ಸ್ವಾರ್ಥ ಆಗುತ್ತೆ. ಸೊ 80% ಜನರಿಗೆ ಇಷ್ಟ ಆಗೇ ಆಗುತ್ತೆ, 20% ಪರವಾಗಿಲ್ಲ ಬಿಡಿ. ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಿಮಗಂತೂ ಇಷ್ಟ ಆಗೇ ಆಗುತ್ತೆ. ಪಾಸಿಟಿವ್ ರಿವ್ಯೂ ಇರಲಿ. ಥ್ಯಾಂಕ್ ಯು. ನೀವೇ ಹೇಳೋದಾದ್ರೆ ಸರ್, ಅದೊಂದು ರಿವ್ಯೂ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ಬಿಡ್ತು, ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆದ ಬಳಿಕ ಆ ರಿವ್ಯೂ ಅನ್ನೋ ಹೇಳೋದವ್ರು ಜಾಸ್ತಿ ಆಗ್ಬಿಡ್ತು. ಅದ್ರ ಬಗ್ಗೆ ಹೇಳೋದು ಮೇಡಮ್ ಹೆಂಗೆ ಅಂತಂದರೆ, ಈಗ ನಾವೇನು ಈಗ ಎಷ್ಟೋ ಜನದ್ದು ಅಭಿಪ್ರಾಯಗಳು ಬೇರೆ ಇರ್ತವೆ. ಕೆಲವೊಬ್ಬರಿಗೆ ಕಾಮಿಡಿ ಜನರ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಥ್ರಿಲ್ಲರ್ ಇಷ್ಟ ಆಗುತ್ತೆ. ಸೊ ನಾನು ಹೇಳೋದೇನಂತಂದರೆ, ಒಂದು ಸತಿ ನೀವು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ನೀವು ಯಾರೋ ಬಂದು ಹೇಳಿದ್ರು ಅವ್ನಿಗೇನೋ ಅದು ಇಷ್ಟ ಆಗಲಿಲ್ಲ, ಅದು ಅವ್ನ ಟೇಸ್ಟ್ ಬೇರೆ ಇರುತ್ತೆ. ಸೊ ಅದು ಆ ಥರ ವಿಚಾರಗಳು ಇಟ್ಕೊಂಡು ಫಸ್ಟ್ ಇನ್ನೊಂದೇನಂತಂದರೆ, ಬಂದಿದ ತಕ್ಷಣ ಚೆನ್ನಾಗಿಲ್ಲ ಮಗ ಅಂದ್ಬಿಡ್ತಾರೆ ಅವರು. ಚೆನ್ನಾಗಿಲ್ಲ ಮಗ ಅನ್ನೋದ್ರ ಹಿಂದೆ ಎಷ್ಟು ನೋವಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಭಾಳ ಕಷ್ಟಪಟ್ಟಿರ್ತೀವಿ ಸಿನಿಮಾ ಮಾಡೋದಕ್ಕೆ. ನಮ್ಮದು ಡೇಟ್ಸ್ ಆಗಿರ್ಬೋದು, ಮನೆ ಮಠ ಎಲ್ಲ ಬಿಟ್ಬಿಟ್ಟು ಬಂದಿರ್ತೀವಿ. ಎಷ್ಟೋ ದಿನ ಶೂಟಿಂಗ್ಗೆ ಅಂತಲೇ ಇದ್ಕೊಂಡು ಅದಕ್ಕೆ ಅಂತಲೇ ವರ್ಕ್ ಮಾಡಿ ಮತ್ತು ಎಲ್ಲ ಕೋಆರ್ಡಿನೇಷನಲ್ಲಿದ್ದು ಅದಕ್ಕೇನೋ ಒಂದು ಅಂದರೆ ನಮಗೇನತ್ತೆ ಎಲ್ಲರೂ ಉದ್ದೇಶ ಏನಾಗಿರುತ್ತೆ ಅಂದರೆ, ಒಂದು ಸಿನಿಮಾನ ಜನಗಳಿಗೆ ರೀಚ್ ಮಾಡಬೇಕು. ಮೇಡಮ್, ಒಂದೇ ಒಂದು ಸಿನಿಮಾ ಮಾಧ್ಯಮ ಮಾತ್ರ ಜಗತ್ತನ್ನು ಬದಲಾಯಿಸೋಕ್ಕಾಗೋದು. ಬೇರೆ ಇನ್ಯಾವುದರಿಂದ ನಾವೇನು ಹೇಳೋದಕ್ಕಾಗಲ್ಲ ವಿಚಾರನ. ಸೊ ನೀವು ಈಗ ರಾಜ್ಕುಮಾರ್ ಅವ್ರದ್ದು ತೊಗೊಂಡ್ರೆ, ನೀವು ಬಂಗಾರದ ಮನುಷ್ಯ ಅವ್ರದ್ದು ತೊಗೊಂಡ್ರೆ, ಎಷ್ಟೋ ಜನ ರೈತರುಗಳಾದರು, ವ್ಯವಸಾಯಕ್ಕೆ ಬಂದರು. ಸೊ ಈ ಥರದ್ದು ಎಷ್ಟೋ ಒಂದು ಸಮಾಜಮುಖಿ ಕೆಲಸಗಳು ಸಿನಿಮಾದಿಂದ ಸಾಧ್ಯ ಆಗುತ್ತೆ. ಸೊ ನಾವು ಇದರಲ್ಲೂ ಈ ಥರ ಕೆಟ್ಟದೂ ಇರುತ್ತೆ ಅನ್ನೋದನ್ನು ನಾವು ತೋರಿಸಿ ನಿಮಗೆ ಒಳ್ಳೆ ಮೆಸೇಜನ್ನು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಅದಕ್ಕಾಗಿ ಯಾರೋ ಒಬ್ರು ಹೇಳ್ಬಿಟ್ರು, ಯಾರೋ ಒಬ್ರು ಸಿನಿಮಾ ಚೆನ್ನಾಗಿಲ್ಲ ಅಂದಿದ ತಕ್ಷಣ ನೀವು ದಯವಿಟ್ಟು ಥಿಯೇಟ್ರಿಗೆ ಬರದೇ ಇರೋ ಥರ ಅನ್ಕೊಂಬೇಡಿ. ಒಂದು ಸತಿ ನೀವು ಹೋಗಿ ನೋಡಿ, ಅದರಲ್ಲಿ ಏನು ಕಳ್ಕೊಳ್ಳೋದ್ರಿಲ್ಲ. ಎಲ್ಲೆಲ್ಲ ಏನೇನೋ ಕಳ್ಕೊತೀರಾ ನೀವು. ಒಂದು ದಿನಕ್ಕೆ ಎಣ್ಣೆ ಕುಡಿಯೋಕ್ಕೋ ಅಥವಾ ಇನ್ನೊಂದು ಮಜಾ ಮಾಡೋದಕ್ಕೋ, ಯಾವುದಕ್ಕೋ ಸಿಗರೇಟ್ಗೋ ಇನ್ನೊಂದು ಯಾವುದಕ್ಕೋ ಖರ್ಚು ಮಾಡೋದನ್ನು ಜಸ್ಟ್ ಒಂದು ಸತಿ ಸಿನಿಮಾಗೆ ಬಂದು ನೋಡಿ. ಅದು ಇಷ್ಟ ಆಯ್ತು, ಯಾಕೆಂದರೆ ತುಂಬ ಕಷ್ಟಪಟ್ಟಿರ್ತೀವಿ ನಾವು. ಅದೇ ಅನ್ಸ್ಬೋದು, ನಮ್ಮ ಸಿನಿಮಾ ನೋಡಿ ಅಂತ ಏನು ಇವರಪ್ಪ ನಮ್ಮ ಮೇಲೆಲ್ಲ ಹೇರಿಕೆ ಆಗ್ತಿದ್ದಾರೆ, ಬಂದು ನೋಡಿ. ನಾವಿನ್ನೇನು ಇಲ್ಲ, ನಾವೇನೋ ಕಲ್ತಿರೋದಕ್ಕೆ ನಿಮ್ಮ ಎದುರಿಗೆ ನಾವು ಎಂಟರ್ಟೈನ್ ಮಾಡ್ತಿರ್ತೀವಿ. ಸೊ ನಿಮ್ಮೊಂದು ಆಫೀಸ್ ಟೆನ್ಷನ್ಸು ಇನ್ನೊಂದು ಅದರದ್ದೆಲ್ಲ ಪಕ್ಕಕ್ಕಿಟ್ಟು ಒಂದು ಸತಿ ಬಂದು ನಮ್ಮ ಸಿನಿಮಾ ನೋಡಿ. ನಮ್ಮಂಥ ಕಲಾವಿದರುಗಳನ್ನ ಹಾರೈಸಿದ್ರೆ ಅದಕ್ಕಿಂತ ದೊಡ್ಡದು ಮತ್ತೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಅಷ್ಟೇ ಮೇಡಮ್ ನಾನು ಬೇಡ್ಕೊಳ್ಳೋದು. ಎಸ್, ಫೈನಲಿ ನಿಮ್ಗೆ 100% ಜನ ನಿಮ್ಮನ್ನು ಗೆಲ್ಲಿಸ್ತಾರೆ, ನಿಮ್ಮಲ್ಲಿರುವಂತಹ ಏನು ಪ್ರತಿಭೆನ ಗೌರವಿಸ್ತಾರೆ ಅಂತ ನಮ್ಗೆ ಅನಿಸುತ್ತೆ. ಸೊ ಫೈನಲಿ ನಿಮ್ಮ ಕಡೆಯಿಂದ ನಿಮ್ಮ ಅಭಿಮಾನಿಗಳಿಗೆ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ? ಸಖತ್ತಾಗಿ ಹೇಳಬೇಕು. ಸೊ ಮಾರ್ಚ್ 15 ನಮ್ಮ ಹೈಡ್ ಆ್ಯಂಡ್ ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಓಡ್ಕೊಂಡಾದ್ರೂ ಪರವಾಗಿಲ್ಲ, ನಡ್ಕೊಂಡಾದ್ರೂ ಪರವಾಗಿಲ್ಲ, ನಮ್ಮ ಸಿನಿಮಾಕ್ಕೆ ಬನ್ನಿ, ನೋಡಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಇಡೀ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬರ್ದೆ ಮಾತ್ರ ಹೋಗ್ಬೇಡಿ. 15, 16, 17 ಬನ್ನಿ, ಮತ್ತು ಒಟ್ರಾಸಿ ಬಂದು ಸಿನಿಮಾ ನೋಡಿ ಅಷ್ಟೇ. ಓಕೆ ಸರ್, ನಿಮ್ಮ ಕಡೆ ಆ್ಯಕ್ಚುಲಾಗಿ ಏನು ಹುಡುಗರೆಲ್ಲ ಶೇರ್ಕೊಂಡು ವೈಡ್ ಆ್ಯಂಡ್ ಶೀಕ್ ಅಂತ ಮಾಡವ್ರೆ. ಅದೇನು ಕಳ್ಳ ಹೇಳಿದ್ದು, ಕಳ್ಸೋನು ನಾಚಿಕೆ, ಇಡೀ ಆಚಿಕೆ ಕೊಡ್ತಾರೆ ಕಣ್ ಕೂತಾಳೆ. ಏನು ಇದೇ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಯ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿ ನನ್ನನ್ನು ಇಲ್ಲಿ ಇಂಟರ್ವ್ಯೂನಲ್ಲಿ ರಂಜಿಸಿದ್ರೆ 100% ತೆರೆ ಮೇಲೆ ಕೂಡ ರಂಜಿಸಿರ್ತೀರಾ ಅಂತ ಅನ್ಕೋತೀನಿ. ಸೊ ಆಶೀರ್ವಾದ ಜನ ಕನ್ನಡಿಗರು ಆಶೀರ್ವಾದ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅದ್ಭುತ. ನಿಮ್ಮ ಜೊತೆ ಕಳೆದಂತಹ ಒಂದು ಕ್ಷಣಗಳು ಬಹಳ ಮೆಮೊರೇಬಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಸೂರಜ್ ಮತ್ತೆ ಜಗ್ಗಿ ಅವರು ನಮ್ಮನ್ನ ಮಾತಿನ ಮೂಲಕ ಯಾವ ರೀತಿ ರಂಜಿಸಿದ್ರು ಅಂತ. 100% ತೆರೆಯ ಮೇಲೆ ಕೂಡ ನಿಮ್ಮನ್ನ ಅದ್ಭುತವಾಗಿ ರಂಜಿಸ್ತಾರೆ. ನೀವೆಲ್ಲರೂ ಕೂಡ ಮಾರ್ಚ್ 15ಕ್ಕೆ ಫ್ರೀ ಮಾಡಿಕೊಂಡು ಹೈಡ್ ಆ್ಯಂಡ್ ಸಿಕ್ ಸಿನಿಮಾನ ನೋಡಬೇಕು. ಸರ್, ಹೈಡ್ ಆ್ಯಂಡ್ ಸಿಕ್ ಸಿನಿಮಾದ ಡೈರೆಕ್ಟರ್ ನೀವು, ಪ್ರತಿಭಾನ್ವಿತ ನಿರ್ದೇಶಕರು ನಮ್ಮ ಸ್ಯಾಂಡಲ್ವುಡ್ದು. ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಈ ಹೈಡ್ ಆ್ಯಂಡ್ ಸಿಕ್ ಸಿನಿಮಾದ ಬಗ್ಗೆ? ಹೈಡ್ ಆ್ಯಂಡ್ ಸಿಕ್ ಬಂದು ಆ್ಯಕ್ಚುಲಿ ಮ್ಯಾಮ್ ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಒಂದು ಕಿಡ್ನಾಪಿಂಗ್ ಆರ್ಗನೈಸೇಷನ್ ಮೂಲಕ ಹೈ ಪ್ರೊಫೈಲ್ ಕಿಡ್ನಾಪ್ ಮಾಡ್ತಾ ಇರ್ತಾರೆ. ಸೊ ಅದು ಒಂದು ಆರ್ಗನೈಸೇಷನ್ ಯಾವ ಥರ ಇರುತ್ತೆ ಅಂದರೆ ಲೇಯರ್ ಬೈ ಲೇಯರ್. ಈಗ ಒಂದು ಸಾಫ್ಟ್ವೇರ್ ಕಂಪ್ನಿ ಅಂದರೆ ವರ್ಕರ್ಸು, ಆಮೇಲೆ ಎಂಪ್ಲಾಯೀಸು, ಅದ್ರ ಮೇಲೆ ಟೀಮ್ ಲೀಡ್ರು, ಆಮೇಲೆ ಮ್ಯಾನೇಜರು, ಸೊ ಹಿಂಗೋಗುತ್ತೆ. ಸೊ ಅದೇ ರೀತಿ ಒಂದು ಆರ್ಗನೈಸ್ಡ್ ವೇನಲ್ಲಿ ದೊಡ್ಡ ಕಿಡ್ನಾಪ್ಗಳು ಮಾಡ್ತಾ ಇರೋವಂಥ ಒಂದು ಆರ್ಗನೈಸೇಷನ್. ಆ ಒಂದು ಲೀಡ್ರ್ ಬಂದು ಅವನು ಒಂಥರ ಗೋಸ್ಟ್ ಇದ್ದಂಗೆ, ಶಾಡೋ ಇದ್ದಂಗೆ. ಯಾವ ಥರ ಅಂದರೆ ಯಾರಿಗೂ ಅವ್ನು ಯಾರು ಅಂತ ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ, ಅವನ ಐಡೆಂಟಿಟಿ ಗೊತ್ತಿಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ನ ಹಿಡಿಬೇಕು ಅಂತ ತುಂಬ ಕೇಸ್ಗಳಿಂದ ಫಾಲೋ ಮಾಡ್ತಾ ಇದ್ದಂಥ ಒಂದು ಟೀಮ್ ಇರುತ್ತೆ. ಸೊ ಅವರಿಬ್ರು ಮಧ್ಯೆ ನಡೆಯುವಂಥದ್ದು ಹೈಡ್ ಆ್ಯಂಡ್ ಸೀಕ್. ಸೊ ಆ ಇದರಲ್ಲಿ ಈ ಒಂದು ಕಿಡ್ನಾಪಿಂಗ್ ಕೇಸು ಇನ್ವಾಲ್ವ್ ಆದಮೇಲೆ ಸೊ ಬೇರೆನೇ ಆಯಾಮ ತಗೊಳುತ್ತೆ ಆರ್ಗನೈಸೇಷನ್ಗೂ ಈ ಕಿಡ್ನಾಪ್ಗೂ. ಸೊ ದೇರ್ ಆರ್ ಸೋ ಮೆನಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿನಿಮಾದಲ್ಲಿ. ಫಾರ್ ಎವ್ರಿ 15 to 20 minutes ಬೇರೆನೇ ಆಯಾಮ ತಗೊಳ್ತಾ ಹೋಗುತ್ತೆ ಸಿನಿಮಾದ್ದು.
ಓಕೆ ಸರ್, ಮ್ಯೂಸಿಕ್ ಅನ್ನೋದು ಕೂಡ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್. ಅದೊಂಥರ ಒಂದು ಕೈ ಅಂತಲೇ ಹೇಳಬಹುದು. ಈ ಸಿನಿಮಾದ ಎಲ್ಲರೂ ಹೇಳೋ ಪ್ರಕಾರ ಮ್ಯೂಸಿಕ್ ಜೊತೆನೇ ಒಂದು ಆಟ ಅಂತ ಹೇಳ್ತಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ನಿಮ್ಮ ಕಡೆಯಿಂದ ಸಿನಿಮಾದ ಬಗ್ಗೆ? It depends on completely thriller based emotions, all these things. So I designed this for completely thriller based, along with that some comic tracks is there, beautiful comic tracks, and love emotion is there. So what I did is as per emotion I carried the whole movie. It is designed for theatre only. ಓಕೆ So that's the thing. ಓಕೆ, ನಿಮ್ಮ ಪ್ರಕಾರ ನಾವು ಯಾಕೆ ಹೈಡ್ ಆ್ಯಂಡ್ ಸಿಕ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? So it's like a kidnapping kind of so many traps are there. Okay. In society also it's going on actually. There is no reason actually. You should enjoy it, for entertainment only you can watch this film. ಓಕೆ ಸರ್, ಈಗ ಹೈಡ್ ಆ್ಯಂಡ್ ಸಿಕ್ ಸಿನಿಮಾ ಅಂತ ಬಂದಾಗ ಅನುಪ್ರೇಮ ರೇವಣ್ಣ ಅವ್ರನ್ನ ಹೀರೋಗೆ ಹಾಕೊಂಡ್ರಿ, ಜೊತೆಗೆ ಹೀರೋಯಿನ್ ಧನ್ಯ ಅವರು, ಯಾಕೆ ಅವರನ್ನೇ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿ? ಮ್ಯಾಮ್ ಏನಂದರೆ ಒಂದು ಇಡೀ ಸಿನಿಮಾದಲ್ಲಿ ನಾನು 2 ಕಾಂಟ್ರಾಸ್ಟ್ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡಿದ್ದೀನಿ. ಒಂದು ಲೈಟಿಂಗ್ ವಿಚಾರದಲ್ಲೇ ಆಗಲಿ, ಆ್ಯಕ್ಟಿಂಗ್ ವಿಚಾರದಲ್ಲೇ ಆಗಲಿ, ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋ ವಿಚಾರದಲ್ಲೇ ಆಗಲಿ. ಸೊ ಲೈಟಿಂಗ್ ವಿಚಾರದಲ್ಲಿ ಬರೋದಾದರೆ ನಾವು ಏನು ಒಂದು ಅಂಡರ್ಗ್ರೌಂಡ್ ನಡೆಯೋಂಥ ಏನು ಇದಿದೆ, ನೆಗೆಟಿವ್ ಶೇಡ್ ಅಥವಾ ಡಾರ್ಕ್ ಸೈಡ್ ಅಂತಾರೆ, ಅದನ್ನೆಲ್ಲ ನಾವು ಲೋ ಲೈಟಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ನಾರ್ಮಲ್ ಆಗಿರೋದನ್ನ ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಕ್ಯಾರೆಕ್ಟರ್ ಇದರಲ್ಲೂ ಅಷ್ಟೇ, ಆ್ಯಕ್ಟಿಂಗ್ ವಿಚಾರದಲ್ಲೂ ಅಷ್ಟೇ. ಸೊ ಅದನ್ನು ಡಾರ್ಕಲ್ಲಿರೋದನ್ನ ಸಟಲ್ ಆ್ಯಕ್ಟಿಂಗ್ ಮೂಲಕ ತೆಗ್ಸಿದ್ದೀವಿ. ಯಾವುದೇ ರೀತಿ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ದಲೆ ಒಂದು ಲುಕ್ ವೈಸಲ್ಲಿ ಸೊ ಸಟಲ್ ಆ್ಯಕ್ಟಿಂಗಲ್ಲಿ ತೆಗ್ಸಿದ್ದೀವಿ. ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಈ ಥರ ಮಾಮೂಲಿ ಜನರಲ್ ಆಗಿ ನಡೆಯುವಂಥದ್ದನ್ನ ನ್ಯಾಚುರಲ್ ಆ್ಯಕ್ಟಿಂಗಲ್ಲಿ ತೆಗ್ಸಿದ್ದೀವಿ. ಸೊ ಈ ಕ್ಯಾರೆಕ್ಟರೈಸೇಷನ್ಗಳನ್ನೂ ಹಂಗೆ ಡಿಸೈನ್ ಮಾಡಿದೆ, ಉಲ್ಟಾ. ಸೊ ಹೀರೋ ಬಂದು ಒಂದು ಡಾರ್ಕ್ ಸೈಲೆಂಟ್ ಗೈ, ಅವ್ರು ಮಾತಾಡಲ್ಲ, ಬಟ್ ಅವರ ವರ್ಕ್ ಅಥವಾ ಅವ್ರ ಒಂದು ಎಕ್ಸ್ಪ್ರೆಷನಲ್ಲೇ ಸೊ ಸೋ ಮೆನಿ ಮೀನಿಂಗ್ಸ್ ಆ ಥರ ಇರುತ್ತೆ. ಇನ್ನು ಹೀರೋಯಿನ್ ಬಂದು ಉಲ್ಟಾ, ಕಾಂಟ್ರಾಸ್ಟ್ ಟು ದಟ್. ಸೊ ಅವ್ರೇನಂದ್ರೆ ವೆರಿ ಟಾಕೆಟಿವ್, ಒಂದು ಜಾವಿಯಲ್ ಪರ್ಸನ್. ಸೊ ಈ 2 ಕ್ಯಾರೆಕ್ಟರೈಸೇಷನ್ ಡಿಸೈನ್ ಮಾಡಿದಾಗ ಸೊ ಐ ಫೆಲ್ಟ್, ನಾನು ಇದು ಲಕ್ಷ್ಮಣ ನೋಡಿದೆ, ಐ ಫೆಲ್ಟ್ ಅನುಪ್ರೇವಣ ಸರ್ ವಿಲ್ ಬಿ ದ ಬೆಸ್ಟ್ ಚಾಯ್ಸ್. ಆ್ಯಂಡ್ ಇನ್ನು ನಿನ್ನ ಸನಿಯಕ್ಕೆ ನಾನು ನೋಡಿದ ಮೇಲೆ ಅದು ನನ್ಗೆ ಅನ್ನಿಸ್ತು, ಓಕೆ ಮ್ಯಾಮ್ನ ಚೂಸ್ ಮಾಡ್ಬೋದು. ಆದ್ರೆ ಇದೊಂದು ಮೋಸ ಮಾಡಿದ್ರಿ ಸರ್ ನೀವು. ಪಾಪ ಟಿ ಡ್ರೈವರ್ ಅಂತ ನೀವು ಆ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಜ್ ಅವ್ರನ್ನ ಟಿ ಡ್ರೈವರ್ ಮಾಡ್ಬಿಟ್ರಲ್ಲ ಸರ್, ನಿಮ್ಗೆ ಬಾಲೆ ಬೇಜಾರ್ ಸರ್. ಅದು ಕೂಡ ಅವ್ರಿಗೆ ಡ್ರೈವಿಂಗ್ ಗೊತ್ತಿತ್ತು ಅಂತ ಸುಳ್ಳು ಹೇಳ್ಬಿಟ್ಟು ಪಾಪ ಎಷ್ಟು ಪ್ರಾಣಗಳಿಗೆ ಆಪತ್ತು ಆಗ್ಬಿಡ್ತಿತ್ತೇನೋ ಅಂತ. ಮ್ಯಾಟ್ರ್ ಎಲ್ಲ ಕರೆಕ್ಟಾಗಿ ತಿಳ್ಕೊಬೇಕಲ್ಲ ಸರ್ ನೀವು ಡೈರೆಕ್ಟರ್. ಅಲ್ಲ, ಅವ್ರು ನಂಗೆ ಸುಳ್ಳು ಹೇಳಿದ್ರು ಅಷ್ಟೇ. ಏನಾರು ಆಪತ್ತಾಗಿದ್ರೆ ಏನ್ ಮಾಡ್ತೀರಿ ಸರ್? ಬರುತ್ತೆ ಅಂತ ಹೇಳಿದ್ರು, ಬಟ್ ಅಲ್ಲಿ ನೋಡೋರು ಚೆನ್ನಾಗಿ ಓಡಿಸಿದ್ರು. ಅಲ್ಲಿ ನಡೆದಿರೋದು ಒಳಗಡೆ ಬಿಹೈಂಡ್ ದ ಸೀನ್ಸ್ ನನಗೆ ಗೊತ್ತಿಲ್ಲ ಅಷ್ಟೇ. ಬಟ್ ಏನಂದ್ರೆ ಆ ಕ್ಯಾರೆಕ್ಟರ್ ಆಕ್ಚುಲಿ ಮುಗ್ಧ ಕ್ಯಾರೆಕ್ಟರ್, ಬಟ್ ಆ ಕ್ಯಾರೆಕ್ಟರಿಂದನೂ ತುಂಬಾ ಚೇಂಜಸ್ ಇದೆ. ಸೊ ವೇರಿಯೇಷನ್ಸ್ ಇದೆ ಆ ಕ್ಯಾರೆಕ್ಟರ್ಗೂ. ಸೊ ಯಾವ ಕ್ಯಾರೆಕ್ಟರ್ನು ಒಂದೇ ಸ್ಟಡಿ ಆಗೋಗಲ್ಲ. ದೇರ್ ವಿಲ್ ಬಿ ಗ್ರಾಫ್, ಏನಿದೆ ಆ ಗ್ರಾಫ್ ಹಂಗೆ ರೈಸ್ ಆಗ್ತಾ ಹೋಗುತ್ತೆ. ಸಿನಿಮಾದಲ್ಲೂ ಅಷ್ಟೇ ಯಾವುದೇ ರೀತಿ ಡ್ರಾಬ್ಯಾಕ್ ಅನ್ನೋದು ಮಾಡ್ಕೊಂಡಿಲ್ಲ. ಒನ್ಸ್ ಇಟ್ ಈಸ್ ಸ್ಟಾರ್ಟೆಡ್ ಒಂದು ಗ್ರಾಫ್ ಥರ ಹೋದ್ಮೇಲೆ ಅದಂಗೆ ಹೇಳ್ಕೊಂಡೋಗುತ್ತೆ. ನೀವು ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಫಸ್ಟ್ ಹಾಫ್ ಸೀನ್ಸು ಸೆಕೆಂಡ್ ಹಾಫಲ್ಲಿ ರಿಪೀಟ್ ಆಗುತ್ತೆ 2 ಕಡೆ. ಸೊ ಬಟ್ ದ ಇಂಪ್ಯಾಕ್ಟ್ ಆಫ್ ದಟ್ ಸೀನ್ಸ್ ವಿಲ್ ಬಿ ಡಿಫ್ರೆಂಟ್ ಇನ್ ಸೆಕೆಂಡ್ ಹಾಫ್. ಸೆಕೆಂಡ್ ಹಾಫ್ 2 ಟೈಮ್ಸ್ ಬೇರೆ ಇಂಪ್ಯಾಕ್ಟ್ ಇದೆ. ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ನಿಮ್ಗೆ ಗೊತ್ತೇ ಇದೆ, ಪ್ರತಿ ಶುಕ್ರವಾರ ಬಂತು ಅಂದ್ರೆ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಎಷ್ಟು ಓಡುತ್ತೆ, ಯಾಕೆ ಜನ ಬರಲ್ಲ, ಈ ಥರದ್ದೆಲ್ಲ ಏನೇನೋ ಸಿಚುವೇಶನ್ಗಳು. ಸೊ ನಿಮ್ ಗಮನಕ್ಕಿದೆ ಅಂತ ಅನ್ಕೋತೀನಿ ಸರ್. ಏನ್ ಹೇಳ್ತೀರಾ ಸರ್ ಈ ಸಿಚುವೇಶನ್ ಬಗ್ಗೆ? ಏನು ಮಾಡೋಕ್ಕಾಗಲ್ಲ, ಕಾಂಪಿಟೇಷನ್ ಅಂದ್ರೆ ಎಲ್ಲರೂ ಅವ್ರ ಪ್ರಾಡಕ್ಟ್ನ ಅವರು ಪ್ರೀತಿಯಿಂದನೇ ಮಾಡಿರ್ತಾರೆ, ಇದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ. ಸೊ ನಂಬರ್ ಆಫ್ ಫಿಲಮ್ಸ್ ರಿಲೀಸ್ ಆಗೋದು ದಟ್ ಡಸಂಟ್ ಮ್ಯಾಟರ್. ಸಿನಿಮಾ ಚೆನ್ನಾಗಿದ್ರೆ ಇದು ಎಲೆಕ್ಷನ್ ಅಲ್ಲ, ಒಬ್ರು ಗೆದ್ರೆ ಒಬ್ರು ಸೋಲ್ಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 10 ಸಿನಿಮಾ ಬಂದು 10 ಸಿನಿಮಾನೂ ಗೆಲ್ಬಹುದು. ಸೊ ಯಾವುದು ಚೆನ್ನಾಗಿದೆ ಅದು ಗೆಲ್ಲುತ್ತೆ, ಏನು ಮಾಡೋಕ್ಕಲ್ಲ. ಚೆನ್ನಾಗಿ ನಾವು ನಮ್ಮ ಪ್ರಯತ್ನ ಮಾಡಿರ್ತೀವಿ. ಸೊ ಅದು ಅವ್ರವ್ರ ಆಡಿಯನ್ಸ್ಗೆ ಬಿಟ್ಟಿದ್ದ, ಅದು ಅವರ ಪರ್ಸ್ಪೆಕ್ಟಿವ್. Actually, we are not giving any messages and all. This is completely people should thrill in theaters. Actually, first of all, when he showed my first of Russia, Suraj bro, first I saw him. So I thought he's in villain kind of character, long hair and full running scenes, and I planned so many beautiful aggressive BGMs. I saw that comedy tracks and his character, throughout film his character is amazing. Super. Definitely people will enjoy that tracks. ಸರ್, ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಮ ಕಡೆಯಿಂದ ನಾವಿಲ್ಲ ಯಾಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಏನು ಸಿಗುತ್ತೆ? ನಾವು ಅವ್ರು ಹೇಳಿದ್ರು ಮೆಸೇಜ್ಗಿಂತ ಒಳ್ಳೆ ನಿಮಗೆ ಬಂದರೆ ಅದನ್ನು ಹೊರತುಪಡಿಸಿ ಏನಾರು ತೊಗೊಂಡು ಹೋಗ್ಬೋದಾ ನಾವು ಮನೆಗೆ ಅಂತ ಹೇಳಿ. ಮ್ಯಾಮ್ ಏನಂದರೆ ನಮ್ಮ ಸಿನಿಮಾದಲ್ಲಿ ಒಂದು ಪಾಯಿಂಟ್ ಏನಂದರೆ
ಈಗ ಕಿಡ್ನಾಪ್ಗಳು ನಡೆಯೋದು ಸಹಜ ಮಾಡ್ತಾರೆ, ಬಟ್ ಅದನ್ನ ಆರ್ಗನೈಸೇಷನ್ ಮೂಲಕ ಒಂದು ಲೆವೆಲಲ್ಲಿ ಮಾಡಿಕೊಂಡು ಅದರಲ್ಲಿ ಎಕ್ಸಿಕ್ಯೂಟ್ ಮಾಡೋದು, ಈ ಪಾಯಿಂಟನ್ನು ಇಟ್ಕೊಂಡು ಡೆವಲಪ್ ಮಾಡಿರೋದು. ಸೊ ನಮ್ಮ ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಪಾಯಿಂಟ್ಸ್ ತುಂಬ ಇದೆ ಮ್ಯಾಮ್, ಟ್ವಿಸ್ಟ್ಸ್ಗಳು. ಸೊ ಫಾರ್ ಆ ಒಂದು ಟ್ವಿಸ್ಟ್ಗಳು ಮತ್ತು ಆ ಒಂದು ಲಾಸ್ಟ್ ಬ್ಯಾಂಗ್ ಇದೆಯಲ್ಲ, ಸೊ ಅದಕ್ಕೋಸ್ಕರನಾದರೂ ಸಿನಿಮಾ ನೋಡಬೇಕು. ದಿಸ್ ಈಸ್ ಜಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮ್ಯಾಮ್, ದರ್ ಇಸ್ ನಥಿಂಗ್. ಅದು ಅಂದರೆ ಒಂದು ಆಡಿಯನ್ಸ್ ಬರೋದು ಎಂಟರ್ಟೈನ್ ಆಗೋದಕ್ಕೆ, ಥ್ರಿಲ್ ಆಗೋದಕ್ಕೆ. ಸೊ ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್ ಟು ಎಂಟರ್ಟೈನ್ ಅಂಡ್ ಥ್ರಿಲ್ ದ ಆಡಿಯನ್ಸ್. ಎಸ್, ಫೈನಲಿ ಸರ್, ನಾವೆಲ್ಲ ನಾಡಿದ್ದು ಬರಬೇಕು 15ಗೆ, ನೋಡಬೇಕು ಮಾರ್ಚ್ 15ಗೆ. ಜನರಿಗೆ ಹೇಳಿ ಬನ್ನಿ ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ. Please come in theaters. Please watch in theaters only, because I designed music for theaters purpose only. Okay. You can't enjoy the mobile and piracy versions. That's all I can say strictly. If you come to theater and start to end, this is completely thriller based and suspense kind of Okay. emotions. So every scene I designed BGM for theater levels. So you will thrill with music and film. All the characters played very well. Okay. Each and every character. Okay. You will involved in characters. That's the thing that, so people should come to theater and watch in theater only. ಓಕೆ, ಮಸ್ಟ್ ಆ್ಯಂಡ್ ಶುಡ್ ನೆಕ್ಸ್ಟ್ ಟೈಮು ನೀವು ಸಿನಿಮಾ ಮಾಡಿದಾಗ, ಕನ್ನಡ ಸಿನಿಮಾ ಮಾಡಿದಾಗ ಕನ್ನಡದಲ್ಲೇ ಆನ್ಸರ್ ಮಾಡಬೇಕು. ಓಕೆ. ಎಸ್ ಸರ್, ಫೈನಲ್ ನಿಮ್ಮ ಕಡೆಯಿಂದ ಎಲ್ಲರೂ ಮಾರ್ಚ್ 15 ಸಿನಿಮಾ ನೋಡೋಕೆ ಬನ್ನಿ. ಹೊಸ ಟೀಮು, ಹೊಸ ಪ್ರಯತ್ನ. ಸೊ ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಬೇಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಹೈ ಇದೆ. ನಿಮಗೂ ಕೂಡ ನಿಮ್ಮ ಮಗುವಿನ ಬಗ್ಗೆ ತುಂಬ 100% ಜನರಿಗೆ ಇಷ್ಟ ಆಗುತ್ತೆ ಆ ಮಗು ಅಂತ ನಿಮಗೂ ಕೂಡ ಒಂದು ಅನಿಸಿಕೆ ಇದೆ. ಆ ಅನಿಸಿಕೆ ನಿಜ ಆಗಲಿ, ಜನ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ, ಒಳ್ಳೆ ಸಿನಿಮಾನ ಗೆಲ್ಲಿಸಲಿ, ಕನ್ನಡ ಇಂಡಸ್ಟ್ರಿ ಇನ್ನಷ್ಟು ಬೆಳೀಲಿ ಅನ್ನೋದೇ ನಮ್ಮ ಆಸೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಹೈಡ್ ಆ್ಯಂಡ್ ಸೀಕ್ ಚಿತ್ರತಂಡ ಇವತ್ತು ನಮ್ಮ ಜೊತೆ ಇಡೀ ಕಂಪ್ಲೀಟಾಗಿ ಎಲ್ಲರೂ ಕೂಡ ಮಾತನಾಡಿದ್ರು. ಸಿನಿಮಾನ ನಾವು ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳಿ. ಸೊ ಮಾರ್ಚ್ 15ಕ್ಕೆ ನೀವೆಲ್ಲರೂ ಕೂಡ ಫ್ರೀ ಮಾಡಿಕೊಂಡು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ನೀವು ನೋಡಿ ನಿಮ್ಮವ್ರನ್ನೂ ಕರ್ಕೊಂಡೋಗಿ ಅವ್ರಿಗೂ ಕೂಡ ಸಿನಿಮಾನ ತೋರಿಸಿ, ಜೊತೆಗೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.